ಎಫೆಸರ್ ಪುಸ್ತಕ 6ನೇ ಅಧ್ಯಾಯ 19ನೇ ವಾಕ್ಯ. ನಾನು ಬಾಯಿ ತೆರೆಯುವಾಗ ಗುಪ್ತವಾಗಿರುವ ಸುವಾರ್ತೆಯ ಮರ್ಮವನ್ನು ಧೈರ್ಯವಾಗಿ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ನೋಡಿದ್ರ, ಸುವಾರ್ತೆದು ಗುಪ್ತವಾಗಿರುವ ವಿಷಯ ಧೈರ್ಯವಾಗಿ ಸಾರುವುದಕ್ಕೆ ನನಗಾಗೂ ನೀವು ಪ್ರಾರ್ಥಿಸಿರಿ. ಯಾಕೆ ಪೌಲ್ಗೆ ಧೈರ್ಯ ಇಲ್ವಾ? ನೀವು ಅಪೊಸ್ತಲ ಪುಸ್ತಕ ವಾಕ್ಯಗಳೆಲ್ಲ ನೋಡುವಾಗ ಪೌಲ್ ತರ ಒಂದು ಯೇಸುಕ್ಕಾಗಿ ಮಿನಿಸ್ಟ್ರಿ ಮಾಡಿರೋ ವ್ಯಕ್ತಿ ಆವತ್ತೂ ಇಲ್ಲ, ಈಗಲೂ ಇಲ್ಲ. 5 ಸಾರಿ 39 ಜಾಟಿಯಿಂದ ಅಡಿ ಸಿಕ್ಕಿದೆ. ಯೇಸು ಕ್ರಿಸ್ತಗೂ ಒಂದೇ ಸಾರಿ ಸಿಕ್ಕಿದೆ, 5 ಸಾರಿ ಸಿಕ್ಕಿದೆ. 3 ಸಾರಿ ಸತ್ತೋಗಿದ್ದಾರೆ, ದಾರಿಯಲ್ಲಿ ಬಿಟ್ಟು ಜನ ಹೋಗಿದ್ದಾರೆ. ಅಷ್ಟು ಏಟು ತಿಂದಿದ್ದಾನೆ. ಅಷ್ಟು ಧೈರ್ಯವಾಗಿ ಮಾತಾಡೋ ವ್ಯಕ್ತಿ. ಆಗಿನ ಪೌಲ್ ಬರೀತಾನೆ ಇಲ್ಲಿ, ನಾನು ದೇವರದು ಸುವಾರ್ತೆಯ ಗುಪ್ತವಾಗಿರೋ ವಿಷಯಗಳು ಜನಗಳಿಗೆ ಧೈರ್ಯವಾಗಿ ಸಾರುವುದಕ್ಕೆ ನನಗಾಗಿ ಪ್ರಾರ್ಥಿಸಿರಿ. ಯಾಕೆ? ಪ್ರಾರ್ಥನಾ ಜೀವ ಎಂಬುದು ಒಂದು ವೈಸ್ ವರ್ಸಾ ರೀತಿಯಲ್ಲಿ ಸಭೆ ಪಾಸ್ಗಳಕ್ಕಾಗಿ, ದೇವ ಸೇವೆ ಮಾಡುವುದಕ್ಕಾಗಿ ವಿಶ್ವಾಸಿಗಳು ಪ್ರಾರ್ಥನೆ ಮಾಡಬೇಕು. ಅದೇ ಸಮಯ ವಿಶ್ವಾಸಿಗಳಿಗಾಗಿ ಆ ಸೇವಕನು ಪ್ರಾರ್ಥನೆ ಮಾಡಬೇಕು. ಆವಾಗನೇ ಇಬ್ರು ದೈವದಲ್ಲಿ ಬಲದಲ್ಲಿ ಜೀವನ ಮಾಡಬಹುದು. ಇಲ್ಲಂದ್ರೆ ಸಾಧ್ಯವಲ್ಲ. ಇದೆಲ್ಲ ಕಣ್ಣಿನಲ್ಲಿ ನೋಡಿದ ವಿಷಯ ಅಲ್ಲ, ಕಣ್ಣಿನಲ್ಲಿ ನೋಡಾದ ವಿಷಯಗಳು. ನೀವು ಧೈರ್ಯವಾಗಿ ಹೇಳಬೇಕು. ಯಾಕೆ ಧೈರ್ಯ ಬೇಕೆಂದ್ರೆ ಈ ಕಾಲದಲ್ಲಿ ನೋಡೋದಂದ್ರೆ ಅನೇಕರಿಗೂ ಧೈರ್ಯ ಎಂಬುದು ಇಲ್ಲ. ಒಂದು ವೇಳೆ ನಾನಿದು ಈ ರೀತಿಯಲ್ಲಿ ಮಾತಾಡಿದಂದ್ರೆ ಹೇಳಿದಂದ್ರೆ ಅನೇಕರು ಸಭೆಗೂ ಬರಲ್ಲ. ಬಂದವರು ಸಭೆ ಬಿಟ್ಟು ಹೋಗಬಹುದು. ಇಲ್ಲ ಬೇರೆ ಮೀಟಿಂಗ್ ಅಲ್ಲಿ ಒಂದು ವೇಳೆ ನನ್ನ ಕರೆದಂದ್ರೆ ನನ್ನ ಕರೆಯೋದೇ ಇಲ್ಲ. ಯಪ್ಪ, ಜನಗಳು ಬರುವುದೆಲ್ಲ ಒಂದು ಆಶೀರ್ವಾದ ಆಗ್ಬೇಕು, ಆಶೀರ್ವಾದ ಬಯಸ್ಕೊಂಡು ಬರ್ತಾರೆ. ನೀವು ಏನೇನೋ ಆಳಾಗಿ ಹೇಳ್ಕೊಂಡು ಹೋಗುತ್ತೆ. ಜನಕ್ಕೆ ಏನು ಸಿಗುತ್ತೆ ಏನು ಸಿಕ್ಕಿಲ್ಲ, ಸರಿ ಅವರ ಕರಿಬೇಡ, ಸರಿ ಕರೆಯುವುದಿಲ್ಲ. ಜನ ಸಭೆ ಬರುವುದೇ ಅಯ್ಯೋ ತುಂಬಾ ಕಷ್ಟ ಜೀವನದಲ್ಲಿ, ಏನೋ ಸಭೆಯಲ್ಲಿ ಹೋಗಿದೆ ಅಂದ್ರೆ ಒಂದು ಆಶೀರ್ವಾದ ಮಾತು ಕೇಳಣ್ಣ ಅವ್ರನ್ನೇ ಹೇಳುವುದು ನಿಜ. ಆಶೀರ್ವಾದ ಮಾತು ಕೇಳ್ತಾರೆ, ಅದು ನಿಜ. ಆ ಕೇಳೋ ವಿಷಯ ಜೀವನದಲ್ಲಿ ಅನುಭವ ಮಾಡಬೇಕು. ಅದು ಮಾಡ್ತಾರಾ? ಅದೇ ಪ್ರಶ್ನೆ. ಆತರ ಆಗಿದೆ ತಿರುಗಿ ಯಾಕೆ ನಾವು ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡಬೇಕು? 10 ರೂಪಾಯಿ ಬೇಕು, 10 ರೂಪಾಯಿ ಸಿಕ್ಕಿತ್ತು ಸಾಕಲ್ಲ, ತಿರುಗಿ 10 ರೂಪಾಯಿ ಬೇಕು ಯಾಕೆ ಹೇಳ್ಬೇಕು? ಉದಾಹರಣೆ ನಿಜ ವಿಷಯ ನಾವು ನೋಡಿದಂದ್ರೆ ಒಂದು ವ್ಯಕ್ತಿ ಕ್ರಿಸ್ತನ ಸ್ವೀಕರಿಸಿ ದೀಕ್ಷಾಸ್ನಾನ ತಗೊಂಡು ಕ್ರಿಸ್ತಿಗೆ ಜೀವನ ಮಾಡುವುದೇ ದೊಡ್ಡ ಆಶೀರ್ವಾದ. ಆಮೇಲೆ ಅದಕ್ಕೂ ಸಮವಾಗಿ ಬೇರೆ ಆಶೀರ್ವಾದ ಎಂಬುದು ಆ ಜೀವನದಲ್ಲಿ ನಾವು ಜೀವನ ಮಾಡುವುದಂದ್ರೆ ಈ ಪ್ರಪಂಚದಲ್ಲಿ ಅವರವರ ಜೀವನದಲ್ಲಿ ಕೊಡಬೇಕೆ ಬೇಕಾಗಿರೋ ವಿಷಯಗಳೆಲ್ಲ ತಾನ ಬರುತ್ತೆ. ನೀವು ಅದು ಹುಡುಕಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಹುಡುಕಿ ಒಂದು ವೇಳೆ ನೀವು ಹೋಗಬೇಕಾದ ಅವಶ್ಯಕತೆ ಬಂದಿದಂದ್ರೆ ಅದಕ್ಕೆ ಅರ್ಥ ಸುವಾರ್ತೆ ಎಂಬುದು ಸುಳ್ಳು. ಯಾಕೆಂದ್ರೆ ಯೇಸು ಕ್ರಿಸ್ತ ಹೇಳಿದ್ದಾರೆ, ಯಾರಾಗಲಿ ಒಬ್ರು ದೇವರ ರಾಜ್ಯ ನೀತಿ ಹುಡುಕಿರಿ, ಆವಾಗ ಪ್ರಪಂಚ ವಿಷಯ ಎಲ್ಲ ತಾನ ನಿನ್ನನ್ನು ಹಿಂಬಾಲಿಸಿ ಬರುತ್ತೆ. ಆಮೇಲೆ ಅವ ಯಾವ್ದು ನಾವು ಹುಡುಕ್ಬೇಕು? ದೇವರದು ರಾಜ್ಯ, ಅವ್ರದ್ದು ನೀತಿ ಹುಡುಕಿ ಅದು ಒಂದು ದಿನ ಹುಡುಕ ಸಾಕಲ್ವಾ? ಒಂದು ದಿನ ಅಲ್ಲ, ಜೀವನವೆಲ್ಲ ಹುಡುಕ್ಬೇಕು. ಎಷ್ಟು ಹುಡುಕ್ತಿರೋ ಅಷ್ಟು ನಮ್ದು ವಿಶ್ವಾಸ, ಅಷ್ಟು ನಮ್ದು ನಂಬಿಕೆ, ಅಷ್ಟು ನಮ್ದು ಜ್ಞಾನ ಆಳವಾಗಿ ಹೋಗುತ್ತೆ. ಇದು ಒಂದು ಸಮುದ್ರ, ಇದಕ್ಕೆ ಅಷ್ಟು ಆಳವಾಗಿ ಹೋಗಬಹುದು. ಪ್ರಪಂಚದಲ್ಲಿ ಪಸಫಿಕ್ ಸಮುದ್ರ ಆಳ ಎಷ್ಟು ಈಗಲೂ ಯಾರಿಗೂ ಗೊತ್ತಿಲ್ಲ. ದೇವರು ಸೃಷ್ಟಿ ಮಾಡಿರುವ ಪಸಫಿಕ್ ಸಮುದ್ರಕ್ಕೆ ಎಷ್ಟು ಆಳ ಈಗಲೂ ಯಾರಿಗೂ ಗೊತ್ತಿಲ್ಲ. ಆ ದೇವರದು ವಿಷಯ ಜ್ಞಾನ ನಾವು ಒಂದು ದಿನ 2 ದಿನ ಹುಡುಕಿ ಸಿಗುತ್ತಾ? ಜೀವನವೆಲ್ಲ ನಾವು ಹುಡುಕಬೇಕು. ವಿಷಯ ಗೊತ್ತಾಯ್ತು, ಅದಕ್ಕೆ ಹಿಂದುಗಡೆ ಇರೋ ಗುಪ್ತವಾಗಿರೋ ವಿಷಯಗಳು, ಮುಚ್ಚಿಟ್ಟ ವಿಷಯಗಳು ನಾವು ಹುಡುಕಿ ಹೋಗುವಾಗ ನಮ್ದು ವಿಶ್ವಾಸ ಏನಾಗುತ್ತೆ? ದೃಢವಾಗುತ್ತೆ, ಬಲವಾಗುತ್ತೆ. ಜ್ಞಾನದಲ್ಲಿ ಹೆಚ್ಚಾಗುವ 10 ಜನಗಳಿಗೆ ನಾವು ದಾರಿ ತೋರಿಸ್ಬೋದು, ಅಷ್ಟೊಂದು ಜ್ಞಾನಿ ಆಗುತ್ತೆ. ಅದಕ್ಕೆ ಅವರು ಹೇಳಿದ್ರೆ ಅದು ಹುಡುಕಿ, ಇದು ಹುಡುಕ್ ಪಡೆದು ತಾನಾ
ಬರುತ್ತೆ. ನಮ್ಗೇನು ಬೇಕಾಗಿರೋ ವಿಷಯ ಅವ್ರಿಗೆ ಗೊತ್ತು. ಅದಾದ ದಿನದಲ್ಲಿ ಸಮಯದಲ್ಲಿ ಬರುತ್ತೆ. ಆಗ ಟೆನ್ಷನ್ ಇರುತ್ತೆ. ನಾ ಜೀವನದಲ್ಲಿ ಇಲ್ಲಂದ್ರಲ್ಲ, ತುಂಬಾ ಟೆನ್ಷನ್ ಆಗಿ ಪ್ರಯೋಜನ ಇಲ್ಲ. ಅವರೇ ಹೇಳಿದ್ದಾರೆ ಇಲ್ವಾ, ನೀವು ತುಂಬಾ ಟೆನ್ಷನ್ ಆಗಿ ನಿಮ್ದು ಉದ್ದ ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಮತ್ತೆ ಯಾಕೆ ಟೆನ್ಷನ್ ಮಾಡ್ತೀರಾ ಅಂತ ಹೇಳ್ತಾರೆ. ಯಾವುದು ತಿನ್ಬೇಕು, ಯಾವುದು ಧರಿಸ್ಬೇಕು, ಯಾಕೆ ಟೆನ್ಷನ್ ಮಾಡ್ತೀರಾ? ಸಾಲೋಮೋನ್ ಧರಿಸಿರುವ ಬಟ್ಟೆಯಿಂದ ಒಳ್ಳೆ ಒಳ್ಳೆ ಕಲರಲ್ಲಿ ದೇವರು ಇವತ್ತು ಬರೋ ಹೂಕ್ಕೆ ನಾಳೆ ಒಣಗೋಗುತ್ತೆ, ಆ ಹೂಕ್ಕೆ ಕೊಡ್ತಾರೆ. ಅಷ್ಟು ಸೌಂದರ್ಯವಾಗಿ ಕಲರ್. ಆ ಹೂಕ್ಕೆ ಅವ್ರು ನೋಡ್ತಾರೆ ಅಂದ್ರೆ ದೇವರು ಹುಳಿಕೆಯಲ್ಲಿ ಸೃಷ್ಟಿ ಮಾಡಿದ್ರು ನಮ್ಮನ್ನು ಅವ್ರು ನೋಡಲ್ವ? ಯೋಚನೆ ಮಾಡಿ ನೋಡಿ. ಆಗ ನಾವೇನ್ ಮಾಡಬೇಕು? ಅವ್ರದ್ದು ವಾಕ್ಯ ನಾವು ನಂಬಬೇಕು, ಅವರನ್ನ ಆಳವಾಗಿ ತಿಳ್ಕೊಬೇಕು. ಆ ಯೇಸು ಕ್ರಿಸ್ತ ಗೊತ್ತು ಬ್ರದರ್, ರಕ್ಷಣೆ ಕರ್ತನೋ ದೇವರದ ಕುಮಾರನಾಗಿ ಭೂಮಿಯಲ್ಲಿ ಬಂದಿದೆ, ನಮಗಾಗಿ ಪರಲೋಕದಲ್ಲಿ ಜಾಗ ಸಿದ್ಧ ಮಾಡಿಕೊಂಡಿದ್ದಾರೆ, ಅದು ಲಾಸ್ಟ್ ಅಲ್ಲಿ ಬರ್ತಾರೆ ಗಡಿಯಾಗಿ, ಅಷ್ಟು ಗೊತ್ತು. ಅದು ನಜ ವಿಷಯ, ಇಲ್ಲಾಂದ್ರಲ್ಲ. ಅದಕ್ಕಿಂತ ಕಡೆ ವಿಷಯಗಳು, ಯಾಕೆ ಅವ್ರು ಮಾಡಬೇಕು, ಯಾಕೆ ಅವ್ರು ಬರಬೇಕು, ಅದಕ್ಕಿಂತಕ್ಕೆ ಏನೇನು ವಿಷಯಗಳಿದೆ ಈ ಪ್ರಪಂಚದಲ್ಲಿ, ಯಾಕೆ ಈ ವಿಷಯಗಳೆಲ್ಲ ಆಗುತ್ತೆ, ನಡೆಯುತ್ತೆ, ಮುಂದಕ್ಕೆ ಏನಾಗಬಹುದು, ಇದೆಲ್ಲ ಸುವಾರ್ತೆಯಲ್ಲಿ ಮುಚ್ಚಿಟ್ಟಿರುವ ಮರ್ಮವಾಗಿರುವ ವಿಷಯಗಳು. ಈ ಕಾಲದಲ್ಲಿ ಜನರು ಹುಡುಕುವುದೆಲ್ಲ ಪ್ರಪಂಚ ರೀತಿಯಲ್ಲಿ. ಮಿನಿಸ್ಟ್ರಿಯಲ್ಲಿ ಕೊರತೆ ಇಲ್ಲ, ಸಭೆಗಳಲ್ಲಿ ಕೊರತೆ ಇಲ್ಲ. ಒಂದು ಕಾಲದಲ್ಲಿ ಹೇಳ್ತಾರೆ ತಮಿಳುನಾಡಲ್ಲಿ, ಒಂದು ಮೊಳತಕ್ಕೂ 3 ಕೋಯಿಲ್ ಇರುತ್ತಪ್ಪ ಅಂದ್ರೆ ಏನರ್ಥ? ಒಂದು ಮೊಳ ದೂರದಲ್ಲಿ 3 ದೇವಸ್ಥಾನ ಹಿಂದೂಗಳು ಹೇಳ್ತಾರೆ. ಅಂದ್ರೆ ಒಂದು ಮೊಳ ದೂರ ಇಲ್ಲ, ಸ್ವಲ್ಪ 1 ಕಿಲೋಮೀಟರ್ ಒಳಗಡೆ 2-3 ಕೋಯಿಲ್ ದೇವಸ್ಥಾನ ಇರುತ್ತೆ, ಹಿಂದೂ ದೇವಸ್ಥಾನ. ಯಾರಕ್ಕೂ ಅದಕ್ಕೆ ಅನುಸಾರವಾಗಿ ಈಗಲೂ ಏನಾಯ್ತು, ದೇವರದು ಸಭೆಯೋ ಎಲ್ಲ ಕಡೆ ಅಲ್ಲ, ಆಗಿಲೂ ಒಂದು 70% ಹೇಳ್ಬೋದು ಬಂದಾಯಿತು. ಅದರಲ್ಲಿ ಕೊರತೆ ಇಲ್ಲ, ಮಿನಿಸ್ಟ್ರಿಯಲ್ಲಿ ಕೊರತೆ ಇಲ್ಲ. ವಿಶ್ವಾಸಿಗಳಿಗೂ ಈ ಕಾಲದಲ್ಲಿ ಕೊರತೆಯನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕಡೆ ಸಭೆಯಲ್ಲಿ 50, 30, 20, 100, ಕೆಲ ಸಭೆಯಲ್ಲಿ 5000 ಎಲ್ಲ ಇರುತ್ತೆ. ಅದರಲ್ಲಿ ಕೊರತೆ ಹೇಳಕ್ಕಾಗಲ್ಲ. ವಿಷಯ ಎಲ್ಲಿ ಕೊರತೆ, ಎಲ್ಲಿ ಯಾವ್ದು ವಿಷಯಕ್ಕೆ ಬರಕಾಲ, ಆಕೆಗೆ ಬರಕಾಲ ಆಯ್ತು. ಯಾಕೆಂದ್ರೆ ಆ ಕಾಲದಲ್ಲಿ ಬರೋ ರೇಡಿಯೋಲಿ ಮಾತ್ರ ಸಾಯಂಕಾಲ 4 ಗಂಟೆಗಿಲ್ಲ ಬೆಳಗ್ಗೆ ಮುಂಚಾನ ಸಮಯ 5 ಗಂಟೆಯಿಂದ ಕ್ರಿಸ್ತು ಮೆಸೇಜ್ ಕೇಳಬಹುದು. 1 ಅವರ್, ಆದರೆ 10 ನಿಮಿಷ ಒಬ್ರೊಬ್ರಿಗೂ ಕೊಡ್ತಾರೆ ಅಷ್ಟೇ. ಈ ಕಾಲದಲ್ಲಿ 24 ಗಂಟೆ ಟಿವಿಯಲ್ಲಿ ಕ್ರಿಶ್ಚಿಯನ್ ಮೆಸೇಜ್ ಇದೆ, ಕ್ರಿಶ್ಚಿಯನ್ ಚಾನೆಲ್ಗಳಿದೆ. ಈಗ ಟಿವಿ ಮನೆಯಲ್ಲಿ ನೋಡಬೇಡ, ಟಿವಿ ಬೇಡ, ಈಗ ಎಲ್ಲ ಇಂಟರ್ನೆಟ್ ಅದು ಇದು ಬಂದಾಯಿತು. ಈಗ ಸ್ಮಾರ್ಟ್ ಫೋನಲ್ಲಿ ನೀವು ಎಲ್ಲಿ ಹೋಗ್ತೀರೋ ಅಲ್ಲಿಯೂ ಇದು ಕೇಳಬಹುದು, ನೋಡಬಹುದು. ಆ ರೀತಿಯಲ್ಲಿ ವಿಜ್ಞಾನ ಬೆಳವಣಿಗೆಯಲ್ಲಿ ಬಂದಾಯಿತು, ಅಭಿವೃದ್ಧಿಯಲ್ಲಿ ಆಯಿತು. ಪ್ರಯೋಜನ ಎಷ್ಟು ಅಭಿವೃದ್ಧಿಯಲ್ಲಿ ಬರುತ್ತೋ ಅಷ್ಟು ದೇವರದು ವಾಕ್ಯ ಕಮ್ಮಿಯಾಗಿಯೇ ಹೋಯಿತು. ಇದಲ್ಲೆಲ್ಲ ನೀವು ಕೇಳುವುದು ನೋಡುವುದು ಯಾವುದು? ಸುಂಟ ನೋವು ಸರಿ ಆಯಿತು, ತಲೆನೋವು ಸರಿ ಆಯಿತು, ಕತ್ತಲು ನೋವು ಸರಿ ಆಯಿತು, ಕೈಯು ಇಷ್ಟು ದೂರ ನನಗೆ ಎತ್ತಕ್ಕೆ ಸಾಧ್ಯ ಇಲ್ಲ, ಫಾಸ್ಟ್ ಕೈಯು ಮುಟ್ಟೆ ಕ್ಷಣ ಈಗ ಸರಿ ಆಯಿತು ಕೈಯು. ಇದನ್ನೇ ನೋಡುವುದು, ಇದನ್ನೇ ತೋರಿಸುವುದು. ರಾರ ಹೇಳ್ತಾರೆ, ಬರೋರೆಲ್ಲ ಬಿದ್ದೋಗ್ತಾರೆ, ತಿರುಗಿದ್ದು ಹೋಗ್ತಾರೆ. ಇದೇ ತೋರಿಸ್ತಾರೆ ಟಿವಿಯಲ್ಲಿ. ಬನ್ನಿ 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 ಬನ್ನಿ. ಬೇರೆ ಏನಿದೆ ಟಿವಿಯಲ್ಲಿ ತೋರಿಸೋದಕ್ಕೆ? ಅನೇಕರು ಕೇಳ್ತಾರೆ, ಬ್ರದರ್ ಬನ್ನಿ ಇಂದು 5 ಗಂಟೆಗೆ ಬರುತ್ತೆ, ದಿಸ್ ಈಸ್ ಯುವರ್ ಡೇ, ಏನೋ ಒಂದು ಮೆಸೇಜ್ ಬರ್ತಾರೆ. ನೋಡಿ ಎಷ್ಟು ಜನ ಬಿದ್ದೋಗ್ತಾರೆ. ಜನಕ್ಕೆ ನೋಡೋದೆಲ್ಲ ಬಿದ್ದು ಹೋಗುವುದು. ಯೇಸು ಕ್ರಿಸ್ತು ಬಂದಿದ್ದು ಬಿದ್ದೋಗಿರುವವರೇ ಎದ್ದು ನಿಲ್ಲಿಸೋದಕ್ಕೆ. ಆಮೇಲೆ ವಾಸಿ ಆಗುತ್ತೋ ವಾಸಿ ಆಗಲು ಎಲ್ಲಾರು ಬಿದ್ದು ಹೋಗ್ಬೇಕು. ಇದೊಂದು ಟ್ರೆಂಡ್ ಆಯ್ತು ಈ ಕಾಲದಲ್ಲಿ. ಎಲ್ಲಾರು ಬಿದ್ದು ಹೋಗ್ತಾರೆ. ಫಾಸ್ಟ್ ತಲೆಯಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಹಿಂದಿಗಡೆ ಹೋಗಿ ನಿಲ್ಲಿಸ್ತಾರೆ ವಾಲಂಟಿಯರ್, ಅವನು ಬಿದ್ದು ಹೋಗ್ತಾನೆ. ಅವಾಗ ಯಾರು ಬಿದ್ದು ಹೋಗುತ್ತೆ, ಎದಕ್ಕೆ ಬಿದ್ದು, ಯಾರಿಗೆಲ್ಲ ಗೊತ್ತಾ ಗೊತ್ತಿಲ್ಲ. ಇದೆಲ್ಲ ಏನು ಗಿಮಿಕ್ಸ್ ತರ ಆಗುತ್ತೆ ವಿಷಯಗಳು. ಸುವಾರ್ತೆ ಇರುವ ಮುಚ್ಚಿಟ್ಟ ಗುರುತ್ವ ವಿಷಯಗಳು, ಗುಪ್ತೋಗುವ ವಿಷಯಗಳು ಯಾರ ಕೈಯಲ್ಲಿ ಗೊತ್ತಾ ಗೊತ್ತಿಲ್ಲ. ಇವ್ರು ಬರುವುದೆಲ್ಲ ಎದಕ್ಕಾಗಿ? ಎಷ್ಟೋ ವಯಸ್ಸಾಗಿ ಮಗಳಿಗೆ ಒಳ್ಳೆ ಪ್ರಪೋಸ್ ಸಿಕ್ಕಿಲ್ಲ ಅದಕ್ಕೆ, ಇಲ್ಲ ಮದುವೆ ಆಯ್ತು ಮಕ್ಕಳು ಹುಟ್ಟಿಲ್ಲ ಅದಕ್ಕೆ, ಇಲ್ಲಂದ್ರೆ ವಾಸಿ ಆಗಬೇಕು, ಇಲ್ಲಂದ್ರೆ ಏನೋ ಪ್ರಪಂಚ ವಿಷಯಗಳು, ಅದಕ್ಕೆ ಇದಕ್ಕೆಲ್ಲ ಬರ್ತಾರೆ ಯೇಸು ಕ್ರಿಸ್ತು. ಅದನ್ನ ಸಾಕ್ಷಿ, ಒಂದು ಸಾಕ್ಷಿ. ಯೇಸು ಕ್ರಿಸ್ತು ಈ ಹೊಸ ಒಡಂಬಡಿ ಪುಸ್ತಕದಲ್ಲಿ ಎಲ್ಲ ರಕ್ಷಣೆ ಬಗ್ಗೆನೇ ಹೇಳಿದರು. ಯೇಸು ಕ್ರಿಸ್ತು ಆವಾಗನೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಜನಗಳು. ನೋಡಿ, ಒಂದು ಸಾರಿ 5 ಹಬ್ಬದಿಂದ 5,000 ಜನಗಳಿಗೂ ಅವರು ಊಟ ಕೊಡು, ಒಂದು ಸಾರಿ 7 ಹಬ್ಬದಿಂದ 4,000 ಜನಗಳಿಗೆ
ತೃಪ್ತಿಯಾಗಿ ಊಟ ಕೊಟ್ಟಿದ್ದು. ಜನಗಳ ಚಿಂತೆ ಇವ್ರು ಹಿಂಬಾಲಿಸಿ ಹೋಗೋಣ, ಕೆಲಸನೂ ಮಾಡಬೇಡ, ಸಮಯ ಸಮಯ ಊಟ ಸಿಕ್ಕುತ್ತೆ, ಮೀನು ಸಿಕ್ಕುತ್ತೆ, ಮೀನಿಗೆ ಹೋಗಬೇಡ, ಮೀನು ಸಿಕ್ಕುತ್ತೆ, ರೊಟ್ಟಿಯೂ ಸಿಕ್ಕುತ್ತೆ, ಆರಾಮ ಜೀವನ ನಡೀತು. ಆ ಕಾಲದಲ್ಲಿ ಅಷ್ಟೇ ಸಾಕು. ಅಯ್ಯೋ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾದ ಚಿಂತೆ ಎಲ್ಲ ಆ ಕಾಲದಲ್ಲಿ ಇಲ್ಲ. ಅವ್ರ ಮನೇಲಿ ಟಿವಿ ಇದೆ, ನಮ್ಮ ಮನೇಲಿ ಟಿವಿ ಇಲ್ಲ, ಆ ಚಿಂತೆ ಎಲ್ಲ ಆ ಕಾಲದಲ್ಲಿ ಇಲ್ಲ. ಊಟ ನಿದ್ರೆ ಅಷ್ಟೇ, ಬೇರೆ ಯಾವುದು ಕೆಲಸ ಆ ಕಾಲದಲ್ಲಿ ಇಲ್ಲ. ಕುರಿ ಮರಿ ಬೇಯಿಸ್ಬೇಕು, ಬೇರೆ ಏನಿದೆ? ಬಟ್ಟೆನೇ ಕಷ್ಟ, ಅದೇ ರೀತಿ ಇತ್ತು. ಸೊ ಜಾಲಿ ಜೀವನ. ಯೇಸು ಕ್ರಿಸ್ತು ಗೊತ್ತಾಯ್ತು. ಅವ್ರಿಗೆ ಹೇಳಿದ್ರು, ನೀವೆಲ್ಲ ಯಾಕೆ ನಾನು ಹಿಂಬಾಲಿಸ್ತೇನೆ ಗೊತ್ತಾ? ಈ ಪ್ರಪಂಚ ವಿಷಯ ಊಟಕ್ಕಾಗಿ ನನ್ನನ್ನು ನೀವು ಹಿಂಬಾಲಿಸ್ತೀರಾ, ಅದಕ್ಕಾಗಿ ನೀವು ಹಿಂಬಾಲಿಸಬೇಡ. ಯಾಕೆಂದ್ರೆ 5 ಗಂಟೆ ಹುಡುಕ್ತಾರ, ಅಯ್ಯೋ ಗುರುವೆ ನೀವು ಎಲ್ಲಿದೆ, ನಾವು ನಿಮ್ಮ ಎಲ್ಲೆಲ್ಲೋ ಹುಡುಕಿದ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದವರು, ನೀ ನನ್ನ ಯಾಕೆ ಹುಡುಕ್ತೀರ ಈ ವಿಷಯಕ್ಕಾಗಿ. ಆ ಕಾಲದಲ್ಲಿ, ಈ ಕಾಲದಲ್ಲಿಯೋ ಜನಗಳು ಹೇಳುವುದಾದ ಯೇಸು ಕ್ರಿಸ್ತರು ಬನ್ರಿ, ಸಮಾಧಾನ ಜೀವನದಲ್ಲಿ ಸಮಾಧಾನ ಸಂತೋಷ ಒಂದು ಕೊರತೆ ಇಲ್ಲದ ಸಂತೋಷ ಜೀವನ ಹೇಳ್ತಾರೆ. ಅನೇಕರು ಬರ್ತಾರೆ. ಕೆಲ ಮನೆಯಲ್ಲಿ ಪ್ರಾರ್ಥನೆಗೆ ಹೋಗಿದ್ರೆ ಅವ್ರು ಹೇಳುವುದು, ಬ್ರದರ್ ಎಲ್ಲಾರು ಹೇಳಿನ ಆ ಸಭೆಗೆ ಹೋಗಿ ಈ ಸಭೆಗೆ ಎಲ್ಲ ಸಭೆಗೆ ಹೋಗಿ ಎಲ್ಲಿ ಹೋಗಿ ನನಗೊಂದು ಕೆಲಸ ಸಿಕ್ಕಿಲ್ಲ, ಇಲ್ಲಂದ್ರೆ ನನಗೊಂದು ಅದ್ಭುತ ಆಗಿಲ್ಲ. ತಿರುಗಿ ಹೇಳಿದ್ರು, ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದಂದ್ರೆ ಸರಿಯಾಗುತ್ತೆ, ನನ್ನ ಹತ್ರ ಅಲ್ಲ, ಯಾರ ಹತ್ರ ಪ್ರಾರ್ಥನೆ ಮಾಡಿ ಸರಿಯಾಗಲ್ಲ. ದೇವರ ಕೃಪೆಯಿಂದನೇ ಸರಿಯಾಗುತ್ತೆ. ಆಮೇಲೆ ಒಂದು ಮನುಷ್ಯ ಏನು ಪ್ರಾರ್ಥನೆ ಮಾಡಿ ಸರಿಯಾಗುವುದಿಲ್ಲ. ದೇವರ ಕೃಪೆ ನಿಮ್ಮ ಮೇಲಿದ, ಆವಾಗ ಪ್ರಾರ್ಥನೆ ಮಾಡಿದ್ರೆ ನನಗೆ ಸರಿಯಾಗುತ್ತೆ. ದೇವರು ಪಾರಪಕ್ಷ ದೇವರಲ್ಲ. ಮಿನಿಸ್ಟ್ರಿ ಮಾಡೋವರೆಗೂ ಸ್ಪೆಷಲ್ ಗಿಫ್ಟ್ ಆಗಿ ಒಂದು ಕೊಟ್ಟಿಲ್ಲ. ಆ ಮಾತು ನಾವು ಮಾತಾಡಿದ್ರೆ ಹೇಳ್ತಾರ, ಪವಿತ್ರ ಆತ್ಮದು ವರಾನು ಒಂಬುದು ಕೊಟ್ಟಿದ್ದಲ್ಲ ಬ್ರದರ್, ನೀವು ಇಲ್ಲ ಅಂತ ಹೇಳ್ತೀರಾ, ವರಗಳು ಎದಕ್ಕಾಗಿ ಕೊಟ್ಟಿದೆ? ಆ ಕಾಲದಲ್ಲಿ ಓದಿ ತಿಳಿಸ್ಕೊಳ್ಳೋದಕ್ಕೆ ವಾಕ್ಯ ಎಂಬುದು ಇಲ್ಲ. ನಾನು ಹೇಳುವ ದೇವರೇ ನಿಜ ದೇವರು, ನೀ ಹೇಳುವುದು ದೇವರು ನಿಜ ಅಲ್ಲ ಅನ್ನೋ ತೋರಿಸ್ಬೇಕೆಂದ್ರೆ ವಾಕ್ಯ ಮುಖಾಂತರವಾಗಿ ನಾನು ಹೇಳ್ತೀನಿ ವಾಕ್ಯ, ನೀವು ಓದಿ ಹೇಳೋದಕ್ಕೆ ಆ ಕಾಲದಲ್ಲಿ ಈ ತರ ವಾಕ್ಯಗಳು ಇಲ್ಲ. ಮತ್ತೆ ಯಾವುದೇ ವಿಷಯ ತೋರಿಸೋದಕ್ಕೆ ಇದೇ ವಿಷಯ ತೋರಿಸೋದಕ್ಕೆ. ನನ್ನ ದೇವರ ಮುಖಾಂತರವಾಗಿ ತಾಯಿನ ಹೊಟ್ಟೆಯಿಂದ ಕುಂಟನಾಗಿ ಬಂದವನೋಗಿ ಎದ್ದೋಗುತ್ತಾನೆ. ನೋಡಿ, ಕುಷ್ಠರೋಗಿ ಸೌಖ್ಯ ಆಗುತ್ತಾನೆ, ಬೆರಳೆಲ್ಲ ಬರುತ್ತೆ ಅವನಿಗೆ. ಮಾಡಿ ತೋರಿಸ್ತಾರೆ, ತೋರಿಸಿದ್ದಾರೆ. ಪೌಲು ಪೇತ್ರ ಎಲ್ಲ ತೋರಿಸಿದ್ದಾರೆ. ಅದು ನೋಡಿ ಜನಗಳು ದೇವರ ಕಡೆ ಬರಬೇಕಾಗಿತ್ತು. ಸತ್ತವರ ಎಬ್ಬರಿಸಿದ್ದಾರೆ. ಪೇತ್ರ ಲೀಡಿಯನ್ ಎಬ್ಬರಿಸಿದಾರಲ್ವ. ಯಾಕೆ ಈ ಕಾಲದಲ್ಲಿ ದೇವರಿಗೂ ಅದೆಲ್ಲ ವಿಷಯ ಅಲ್ವಾ? ಸ್ವಲ್ಪ ಯೋಚನೆ ಮಾಡಬೇಕು. ಈ ಕಾಲದಲ್ಲಿ ಕುಷ್ಠರೋಗಿ ಇಲ್ವಾ? ಇಲ್ಲ, ಯಾರು ಸಾಯೋದು ಇಲ್ವಾ? ಒಂದು ಭಾಷಣ ಕರ್ಕೊಂಡೋಗಿ ಈ ತರ ಒಂದು ವ್ಯಕ್ತಿ ತೀರೋಯ್ತು, ಸ್ವಲ್ಪ ಜೀವನದಲ್ಲಿ ಎದ್ದು ಬರೆಯಕ್ಕೆ ಒಂದು ಮಾಡಪ್ಪ ಅಂತ ಹೇಳ್ಬೇಕಲ್ಲ. ಈ ಅದ್ಭುತ ಮಾಡೋ ಪಾಸ್ಟಕ್ಕೆ ಇದು ಮಾಡಬಹುದಲ್ಲ. ದೇವರಿಗೂ ಯಾಕೆ ಕಷ್ಟನಾ? ಸೊಂಟ ನೋವು ಸರಿ ಮಾಡಿರೋ ದೇವರಿಗೆ ಜೀವನ ಕೊಡೋದು ಕಷ್ಟನಾ? ದೇವ್ರಿಗೆಲ್ಲ ಕಷ್ಟ ಇವ್ರಿಗೆ. ಒಂದು ವ್ಯಕ್ತಿಯಲ್ಲಿ ಕುಷ್ಠರೋಗಿ ಪ್ರಾರ್ಥನೆ ಮಾಡಿ ಬೆರಳೆಲ್ಲ ಬರಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತು ಮಾಡಿದ್ದು ಅದು ಮಾಡಿ. ಈಗ ಪವಿತ್ರಾತ್ಮಕ್ಕೆ ಬೆಲ ಇಲ್ವಾ? ಬರೋ ಸೊಂಟ ನೋವು, ಕ್ಯಾನ್ಸರು, ಅದು ಮುಖ್ಯವಾಗಿ ಲೇಡೀಸ್ಗೆನ್ನ ಕ್ಯಾನ್ಸರ್ ಜಾಸ್ತಿ. ಗರ್ಭಪಾಯಿಯಲ್ಲಿ ಕ್ಯಾನ್ಸರು, ಹೊಟ್ಟೆಯಲ್ಲಿ ಕ್ಯಾನ್ಸರ್. ನೋಡಿ ನೀವು ಟಿವಿಯಲ್ಲಿ ನಾನು ಹೇಳುವುದು. ತಲೆನೋವು, ಸೊಂಟ ನೋವು, ಕೈ ಎತ್ತಾಕೋದಿಲ್ಲ, ಅಲ್ಲಿ ಓಡಿ ಇಲ್ಲಿ ಓಡಿ ಎಲ್ಲ ಸರಿ ಆಯ್ತು. ಇದಕ್ಕೆ ಬರುವುದು ಬೇರೆ ಯಾವ್ದಕ್ಕಾಗಿ ಬರ್ತಾರೆ? ಇದಕ್ಕಾಗಿ ಬರಬೇಡ ಅಂತ ಯೇಸು ಕ್ರಿಸ್ತು ಹೇಳಿದ್ದಾರೆ. ಇಲ್ಲ, ನಾನಲ್ಲ, ವಾಕ್ಯದಲ್ಲಿ ನೀವು ನೋಡ್ಬೇಕು. ಇದಕ್ಕಾಗಿ ಬರಬೇಡ ನಮ್ಮ ಕಡೆ. ನನ್ನ ಕಡೆ ಬರಬೇಕೆಂದ್ರೆ ನಿತ್ಯ ರಾಜ್ಯಕ್ಕಾಗಿ ಹುಡುಕ್ಬೇಕಂತ ಬನ್ನಿ. ಆಮೇಲೆ ಆ ದಾರಿಯಲ್ಲಿ ನೀವು ಬಂದದಂದ್ರೆ ಇದೆಲ್ಲ ತಾನ ಬರುತ್ತೆ. ಅದೇ ವಿಷಯ. ಇದು ನಾನು ಅನೇಕ ಸಾರಿ ಪ್ರತಿ ವಾರ ಬೇಕಂದ್ರೆ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಅದು ಒಂದು ಕರ ರೀತಿಯಲ್ಲಿ ಇರಬೇಕು, ಹೋಗಬಾರದು. ಎದಕ್ಕಾಗಿ ನೀವು ಕ್ರಿಸ್ತನ ಒಳಗಡೆ ಬಂದಿದೆ? ನಮ್ಮ ಪರಲೋಕ ಹೋಗೋಕ್ಕಾಗಿ ಬಂದಿರೋ ಉತ್ತರ ಕೊಡಬೇಕು. ಬೇರೆ ಏನಾದ್ರು ಉತ್ತರ ನೀವು ಕೊಟ್ಟಿದೆ ಅಂದ್ರೆ ಏನಾಗುತ್ತೆ ಗೊತ್ತಾ? ಅನ್ಯ ಜಾತಿಗಳು ನಮ್ಮ ದೇವರು ಅದು ಮಾಡ್ತಾರಲ್ಲ ಅಂತ ಹೇಳ್ತಾರೆ. ಅದೇ ವಿಷಯ, ಬೇರೆ ಯಾವುದಲ್ಲ.
ಸೊ ಮುಖ್ಯ ಪರಲೋಕ ಹೋಗಬೇಕು. ನಾವು ಉದಾಹರಣೆ ಅನೇಕ ಸಾರಿ ಹೇಳಿದ್ರು, ಒಂದು ಸಾರಿ ತಗೊಂಡಿದ್ರೆ ಒಂದು ಬ್ಲೌಸ್ ಪೀಸ್ ಫ್ರೀ, ಚೂರಿದಾರ್ ತಗೊಂಡಿದ್ರೆ ತುಪ್ಪಟ್ಟ ಫ್ರೀ. ಇಲ್ಲ, ಅಂಗಡಿಯಲ್ಲಿ ನೀವು ನೋಡಬಹುದು, ಫ್ರೀಯಾಗಿ ಸಿಕ್ಕರೆ ತುಪ್ಪಟ್ಟಗಾಗಿ ಯಾರಾದ್ರೂ ಚೂರಿದಾರ್ ಕರೀತಾರ ಅಂಗಡಿಯಲ್ಲಿ ಹೋಗಿ? ಇಲ್ಲ, ಬ್ಲೌಸ್ ಪೀಸ್ಗಾಗಿ ಸಾರಿ ತಗೊಳ್ತಾರ. ಅದೇ ಅದು ಬೋನಸ್, ಫ್ರೀಯಾಗಿ ಸಿಕ್ಕೋದು. ಮೊದಲೇ ನೀವು ದೇವರ ರಾಜ್ಯ ನೀತಿ ಹುಡುಕಿರಿ, ಬೋನಸ್ ಆಗಿ ಏನಿರುತ್ತೆ? ಪ್ರಪಂಚ ವಿಷಯ ಇಲ್ಲ, ಫ್ರೀಯಾಗಿ ಸಿಕ್ಕೋ ವಿಷಯ ಬಗ್ಗೆ ನೀವು ಹುಡುಕು ಬೇಡ, ಆ ವಿಷಯ ನಾನು ನಿಮಗೆ ಮಾಡಿಕೊಡ್ತೀನಿ. ಆಮೇಲೆ ಇದೆಲ್ಲ ವಾಕ್ಯದಲ್ಲಿ ಸುವಾರ್ತೆಯ ವಿಷಯದಲ್ಲಿ ಲಾಸ್ಟ್ ನಾವು ನೋಡಿದ್ದು ತೀರ್ಥನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ. ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು ಮಹತ್ತಾದ ದೇವರ ಮತ್ತು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವರಾಗಿದ್ದೇವೆ. ನೋಡಿ, ಆ ಕಾಲದ ವಿಶ್ವಾಸಿಗಳಿಗೂ ಏನು ಹೇಳ್ತಾನೆ? ಯೇಸು ಕ್ರಿಸ್ತು ಪ್ರಭಾವದ ರಕ್ಷಕನಾಗಿ ಬರ್ತಾನೆ, ಪ್ರತ್ಯಕ್ಷನಾಗುತ್ತಾನೆ. ಎದಕ್ಕಾಗಿ? ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ಇಲ್ವಾ? ಕಡೆ ಕಾಲದಲ್ಲಿ ತುತ್ತೂರಿ ಶಬ್ದ ಧ್ವನಿಸುವಾಗ ನಾನಿರೋ ಜಾಗದಲ್ಲಿ ನಾ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೇವೆ. ಅವ್ರು ಏನು ವಿಷಯಕ್ಕಾಗಿ ನಮ್ಮ ಪ್ರಭಾವದಲ್ಲಿ ಬರ್ತಾರೆ, ಈ ವಿಷಯಕ್ಕಾಗಿ ನಾವು ಕಾಯ್ಕೊಂಡಿರಬೇಕು. ಆಮೇಲೆ ಆ ರೀತಿಯಲ್ಲಿ ಸುಮ್ಮನೆ ಕಾಯ್ಕೊಂಡಿದ್ದು ಸಾಧ್ಯ ಇಲ್ಲ. ಒಂದು ವಿಶ್ವಾಸಿ ಅಷ್ಟು ನಂಬಿಕೆ ಆ ವಿಷಯದಲ್ಲಿ ಇರಬೇಕಂದ್ರೆ ಆ ವಿಷಯ ಬಗ್ಗೆ ಬೋಧನೆ ಮಾಡಬೇಕು. ಅದೇ ವಾಕ್ಯದಲ್ಲಿ ಇರುವಾಗ ಆ ಬೋಧನೆ ಸುಮ್ಮನೆ ಹೇಳೋದು ಸಾಧ್ಯನಾ? ಅಪ್ಪ ಅದಕ್ಕೂ ಆಧಾರವಾಗಿ ದೇವರದು ವಾಕ್ಯ ಇರಬೇಕು. ಅದೆಲ್ಲ ತುಂಬಾ ಕಷ್ಟ ಬ್ರದರ್, ಅದೆಲ್ಲ ಯಾಕೆ ಅರ್ಥ ಆಗುತ್ತೆ? ಇವ್ರ ಚಿಂತೆ. ಅವರೆಲ್ಲ ಜನಗಳು ಅನೇಕರು ಸ್ಕೂಲ್ ಹೋಗಿಲ್ಲ, ಕೆಲವ್ರಿಗೆ ವಯಸ್ಸಾಯ್ತು, ಚಿಕ್ಕ ಹುಡುಗರು, ಇವ್ರಿಗೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಯೇಸು ಕ್ರಿಸ್ತು ಬಂದಿದೆ. ಮಗನೇ ಭಯ ಬೇಡ, ದೇವರನ್ನ ಬಿಡುಗಡೆ ಕೊಡ್ತಾರೆ. ಕೇಳು ಬ್ರದರ್, ಕರೆಕ್ಟ್ ವಾಕ್ಯ. ಇವತ್ತು ನಾನು ಚರ್ಚ್ಗೆ ಹೋಗಿದ್ರು ಅದೇ ವಾಕ್ಯ ದೇವ್ರು ಹೇಳಿದ್ದಾರೆ, ಭಯ ಬೇಡ. ತಿರ್ಗ ಭಯನೇ ಬರ ಹೋಗ್ತಾರೆ. ಮಗಳೇ ದೇವ್ರ ಮಾತು ಕೇಳಿದ್ರು, ಎದಕ್ಕಾಗಿ ಕಾಯ್ಕೊಂಡಿರ್ತೀರೋ ಈ ವಾರದಲ್ಲಿ ದೇವರು ನಿಮಗೆ ನಡೆಸಿದ್ದಾರೆ. ಅಪ್ಪ ಈ ವಾರ ಆಗಿಲ್ಲ. ಈ ವಿಷಯ ಒಂದು ವೇಳೆ ಈ ವಿಶ್ವಾಸವಾಗಿ ಪಾಸ್ಟರ್ ಹತ್ರ ಕೇಳಿದ್ರೆ, ಪಾಸ್ಟರ್ ಎಲ್ಲಾ ವಾರ ಕೇಳ್ತೀವಿ, ಒಂದು ಆಗಿಲ್ಲಲ್ವಾ? ಏನು ಉತ್ತರ ಬರುತ್ತೆ ಗೊತ್ತಾ? ನಿಮಗೆ ವಿಶ್ವಾಸ ಕಮ್ಮಿ ಸಿಸ್ಟರ್. 7 ವಾರ 7 ಶುಕ್ರವಾರ ಉಪವಾಸದಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲ ಸರಿಯಾಗುತ್ತೆ. ಈ ಅಮ್ಮ 7 ವಾರನೂ ನೋಡಿ ಆಯ್ತು, 40 ವಾರನೂ ನೋಡಿ ಆಯ್ತು, ಏನೂ ಆಗಿಲ್ಲ. ತಿರುಗಿ ಏನು ಉತ್ತರ? ನಿಮ್ಗೆ ವಿಶ್ವಾಸದಲ್ಲಿ ಕೊರತೆ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಅದೇ ನಿಜ ವಿಷಯ. ನೀವು ಉಪವಾಸ ಬೇಡ, ಏನು ಬೇಡ, ಒಳ್ಳೆ ವಿಶ್ವಾಸದಲ್ಲಿ ಬರುವಾಗ ಏನಾಗುತ್ತೆ? ತಾನ ಸಮಸ್ಯೆಗಳು ಬಿಟ್ಟು ಹೋಗುತ್ತೆ, ಎಲ್ಲ ಸರಿಯಾಗುತ್ತೆ. ಇದೇ ನಿಜ ವಿಷಯ. ಅದು ಹೇಳಿಕೊಟ್ಟದಂದ್ರೆ ಇವ್ರ ಕಡೆ ಯಾರೋ ಬರಲ್ಲ. ಅದೇ ವಿಷಯ. ಇವ್ರಿಗೊಂದು ಸ್ಥಾನ ಸಿಕ್ಕಲ್ಲ. ಸೊ ಪವರ್ ಇವ್ರ ಕೈಯಲ್ಲಿ ಇರೋ ರೀತಿಯಲ್ಲಿ ತೋರಿಸ್ಬೇಕು. ಅದೆಲ್ಲ ನಿಜ ವಿಷಯ. ಯಾರಾಗಿಲ್ಲ, ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ಸ್ವೀಕರಿಸಿ ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾರೆ. ಆಮೇಲೆ ಆ ರೀತಿಯಲ್ಲಿ ವಿಶ್ವಾಸಿಗಳದು ವಿಶ್ವಾಸ ಹೆಚ್ಚಾಗಬೇಕು. ಅದು ಯಾವ ಹೆಚ್ಚಾಗುತ್ತೆ ಗೊತ್ತಾ? ನಾವು ಯೇಸು ಕ್ರಿಸ್ತನ ನಂಬಿ ದೀಕ್ಷೆ ತಗೊಂಡು ಜೀವನ ಮಾಡುವುದು ಪರಲೋಕ ಹೋಗುವುದಕ್ಕೆ, ಆ ನಿತ್ಯ ಜೀವನ ಹೊಂದುವುದಕ್ಕೆ ಎಂಬ ಚಿಂತೆಯಲ್ಲಿ ನಾವು ಜೀವನ ಮಾಡುವಾಗ ಈ ಪ್ರಪಂಚ ವಿಷಯ ಯಾವುದು ನಮ್ಮನ್ನು ಮುಟ್ಟೋದಿಲ್ಲ ಅನ್ನೋದು ಇಲ್ಲ. ಅದೇ ನಿಜ ವಿಷಯ. ಆಮೇಲೆ ಈ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಇದು ನಾವು ನೋಡಿಕೊಂಡೇ ಬಂದಿದ್ದು ಹೋದ ವಾರ ತನಕ. ಸರಿ, ಇಷ್ಟು ಮಾತು ಕೇಳಿ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಒಂದೊಂದು ವಿಷಯ ನಾವು ನೋಡುವಾಗ ಕಡೆಯ ಒಂದೇ ಒಂದು ಮಾತು ಯಾವುದು ವಿಷಯ ಆಗಿದೆ ಅಂದ್ರೆ, ಈ ಪ್ರಪಂಚದಲ್ಲಿ ನಾವು ಜೀವನ ಮಾಡುವಾಗ ನಮ್ಗೆ ಏನಿದೆ? ಒಂದು ಭಯ ಇರುತ್ತೆ. ಯಾವುದು ವಿಷಯ ಬಗ್ಗೆ ಮುಂದೆ ಏನಾಗುತ್ತೋ ಎಂಬ ಚಿಂತೆ ನಮಗೆ. ನಾಳೆ ಏನಾಗುತ್ತೋ? ಕೆಲವ್ರಿಗೆ ದೆವ್ವ ಮೇಲೆ ಭಯ ಇರುತ್ತೆ, ಕೆಲವ್ರಿಗೆ ಕೆಲಸ ಮೇಲೆ ಕೆಲಸ ಹೋಗುತ್ತಿಲ್ಲೋ ಭಯ, ಬಿಸ್ನೆಸ್ ಮೇಲೆ ಭಯ. ಈ ರೀತಿಯಲ್ಲಿ ಅನೇಕ ಭಯ ಪ್ರತಿ ವ್ಯಕ್ತಿ. ಆಗ ದೇವರು ನಮ್ಮ ಭಯದಲ್ಲಿ ಜೀವನ ಮಾಡೋಕ್ಕೆ ಆರಿಸಿಕೊಂಡಿಲ್ಲ, ಧೈರ್ಯವಾಗಿ ಜೀವನ ಮಾಡೋಕ್ಕೆ ಆರಿಸಿಕೊಂಡಿಲ್ಲ.
ಕ್ರಿಸ್ತರದು ಮನೆಗಳಿಗೆ ನೀವು ನೋಡಿದಂದ್ರೆ ಕೆಲ ಮನೆಯಲ್ಲಿ ಬೆಡ್ರೂಮ್ ಮೇಲೆ ನೀವು ನೋಡಬಹುದು ಕುದುರೆದು ಲಾಡನ್ಗೆ ಏನ್ ಹೇಳ್ತೀರಾ? ಅರ್ಥ ಆಯ್ತಾ? ಕೆಳಗಡೆ ಯು ಶೇಪ್ ಅಲ್ಲಿ ಒಂದು ಕಂಪನಿದು ಮಾಡ್ತಾರೆ, ಅದಕ್ಕೆ ಲಾಡನ್ ಹೇಳೋದು. ಅದು ಮಾಡಿರ್ತಾರೆ. ಅದು ಹಳೇದು, ಹೊಸ ಅಂಗಡಿಗೆ ಅವರು ಮಾಡಲ್ಲ, ಹಳೇದು ಯೂಸ್ ಮಾಡಿರ್ಬೇಕು, ಅದಾಗ್ತಾರೆ. ಕೆಲವರು ನಿದ್ರೆ ಮಾಡುವಾಗ ಬೈಬಲ್ ತಲೆ ಹತ್ರ ಇರ್ತಾರೆ, ದೆವ್ವ ಬರಲ್ಲ. ಅದು ಒಳಗಡೆ ವಿಷಯ ಓದಲ್ಲ. ಓದಿದ್ರೆ ಏನಾಗುತ್ತೆ, ಆ ವಿಷಯ ಅರ್ಥ ಆಗಿ ನೀವು ಬೆಳವಣಿಗೆಯಲ್ಲಿ ಧೈರ್ಯಕ್ಕೆ ಬರ್ಬೋದು. ಅದು ಮಾಡಲ್ಲ. ಒಂದು ವೇಳೆ ಅದು ಮಾಡೋದಂದ್ರೆ ಎಲ್ಲ ವಿಷಯ ಅದೇ ರೀತಿಯಲ್ಲಿ ಮಾಡಿ. ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಓದಬೇಕಾದ್ರೆ ಪುಸ್ತಕ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಮಲಗಿ ಎಲ್ಲ ಆಟೋಮೇಟಿಕ್ ತಲೆಗಳೊಳಗೆ ಹೋಗುತ್ತಲ್ಲ, ಅದೆಲ್ಲ ಓದಬೇಕು. ಇದು ಮಾತ್ರ ಓದಬೇಡ, ಇದು ತಲೆ ಹತ್ರ ಇಡಬೇಕು, ಸಾಕು. ದೇವರು ನಮ್ಮನ್ನು ಕಾಪಾಡ. ಬೇರೆ ಕಡೆ ಇದ್ದಾರೆ ಹಳೆಯ ಇದು ತೊಡಪು ಪರಕೆ, ಹಳೆಯ ಪರಕೆ ಇನ್ನೂ ಜನರಿದ್ದಾರೆ ಯೂಸ್ ಮಾಡಿ ಬಿಸಾಕ್ಬೇಕಾಗಿತ್ತು. ಆ ಪರಕೆ ಎದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ? ಅದು ಲಾಸ್ಟ್ ಯೂಸ್ ಮಾಡುವುದು ಟಾಯ್ಲೆಟ್ ಅಲ್ಲಿ, ಬೇರೆಲ್ಲಿ ಅದು ಯೂಸ್ ಮಾಡಲ್ಲ. ಅದು ಬಿಟ್ಟು ಇವ್ರು ತಲೆ ಹತ್ರ ಇಡ್ತಾರೆ, ದೆವ್ವ ಬರಲಿ. ಹಳೆಯ ಚೆರುಪು, ಹೊಸ ಚೆರುಪು ಹಾಕಲ್ಲ. ಆಗ ಹೊಸ ಯಾರೋ ನಿದ್ರೆಯಲ್ಲಿ ತಗೊಂಡು ಹಳೆಯದು. ಇದೆಲ್ಲ ಎದಕ್ಕಾಗಿ? ಭಯದಲ್ಲಿ ಈ ದೆವ್ವ ಬರಬಾರದು, ಅದಕ್ಕೆ ವಿಷಯ, ಬೇರೆ ಯಾವುದಲ್ಲ. ಕೆಲವು ವಿಶ್ವಾಸಿಗಳು ಏನು ಮಾಡ್ತಾರೆ, ಅವ್ರ ಮಕ್ಕಳು ದೂರ ಟೂರ್ ಗೀರಲ್ಲಿ ಹೋಗ್ತಾರೋ ಅಲ್ಲ ದೂರ ಪ್ರಯಾಣ ಹೋಗುವಾಗ ಮಾಂಸದಲ್ಲಿ ಅಡಿಗೆ ಮಾಡಿ ಕೊಡ್ತಾರೆ, ಬಿರಿಯಾನಿ ಎಲ್ಲ ಏನೋ ಕೊಡ್ತಾರೆ. ಮಾಂಸ ಅದು ಹಂದಿ ಮಾಂಸ ನೀವು ತಗೊಂಡು ಹೋಗುವಾಗ ಹಿಂದುಗಡೆ ಬರ್ತಾನೆ. ಅದಕ್ಕೇನು ಮಾಡಬೇಕು? ಕರಿಕಟ್ಟೆ ಇಡಬೇಕು, ಇಲ್ಲಂದ್ರೆ ಹಳೆಯ ಏನೋ ಒಂದು ಲೋಹ ಕೈಯಲ್ಲಿ ಇಡಬೇಕು, ತಗೊಂಡು ಹೋಗ್ಬೇಕು. ಕರಿಕಟ್ಟೆ ಅರ್ಥ ಆಯ್ತಾ? ಇಚುಲು ಅದು ತಗೊಂಡು ಹೋಗ್ಬೇಕು. ತಿಂದ ಮೇಲೆ ಅದು ಇದು ಬಿಸಾಕಿ ಅಷ್ಟು. ಯಾರು? ವಿಶ್ವಾಸಿ ಹೇಳೋದು ವಿಷಯ. ನನಗೆ ಇದೆಲ್ಲ ಕೆಲವರು ನೋಡ್ತೀವಿ, ನಾನು ಟ್ರೈನಲ್ಲಿ ಹೋಗುವಾಗ, ಕೆಲವು ಮನೆಯಲ್ಲಿ ಹೋಗುವಾಗ, ಇದು ಯಾಕೆ ಸಿಸ್ಟರ್ ಕೊಡ್ತೀರ? ಅಯ್ಯೋ ಬ್ರದರ್, ಅದು ನಿಮ್ಗೆ ಗೊತ್ತಿಲ್ಲ, ನೀವು ನಗಿತೀರ, ಅದಕ್ಕೆ ನಿಮ್ಮ ಹತ್ರ ಏನು ವಿಷಯ, ಏನೋ ಆ ಕಾತು ಈ ಗಾಳಿ ಆ ಗಾಳಿ ಅದೆಲ್ಲ ಬರಬಾರ್ದು. ಅದಕ್ಕೆ ಚೆನ್ನಾಗಿ ಗಾಳಿ ಬರುತ್ತೆ ಟ್ರೈನಲ್ಲಿ ಹೋಗುವಾಗ, ಇವ ಆಗ ಇವ್ರಿಗೂ ಆ ಗಾಳಿ ಈ ಗಾಳಿ ಬರಬಾರ್ದು, ಅದಕ್ಕೆ ಇದೆಲ್ಲ ಹಿಡಿದು. ಯಾರು? ವಿಶ್ವಾಸಿ. ತಿರುಗಿ ಹೇಳ್ತಾರೆ ಸ್ತೋತ್ರ ಸ್ತೋತ್ರ, ನೀವು ಕೈಯಲ್ಲಿ ಇದು ಇದೆ, ಇನ್ನೊಂದು ಭಯ, ಅದಕ್ಕೆ ಸ್ತೋತ್ರನೂ ಹೇಳಿ ಇರಬೇಕು. ಎಲ್ಲಿದೆ ಆ ಎಂಜಾಯ್ ಮಾಡ್ತಾರ ಪ್ರಯಾಣ? ಭಯ ಭಯ ಭಯ, ಯಾವ ಸಮಯ ತಿನ್ಬೇಕು, ತಿನ್ನು ಬಿಸಾಕಿದಂದ್ರೆ ಒಂದು ಸಮಾಧಾನ ಆಗುತ್ತೆ. ಯಾರು ಹೇಳೋದು? ವಿಶ್ವಾಸಿಗಳು. ಇದೆಲ್ಲ ಅದೇ ರೀತಿ. ಕೆಲ ವಿಶ್ವಾಸಿಗಳು ಮನೆ ಕಟ್ತಾರೆ, ಆಗ ಪೂಜೆ ಮಾತ್ರ ಮಾಡ್ತಾರೆ. ಯಾಕೆ ಬ್ರದರ್ ಪೂಜೆ ಮಾಡ್ತೀರಾ? ಭಾಷಣ ಕರ್ಕೊಂಡು ಪ್ರಾರ್ಥನೆ ಮಾಡಿದ್ರು ಪೂಜೆ ನಮ್ಗೆಲ್ಲ ಬ್ರದರ್, ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ವಿಶ್ವಾಸ ಪೂಜೆ. ನಿಮ್ ಕೊಟ್ಟಿರುವ ಹಣದಲ್ಲಿ ನಿಮ್ ಜಾಗದಲ್ಲಿ ನಿಮ್ಮ ಮನೆ ಕಟ್ಟುವುದು, ನೀವು ಒಂದು ಕೂಲಿ ಕೊಡ್ತೀರಾ, ನೀವು ಪೂಜೆ ಮಾಡೋದಲ್ಲ ನಿಮ್ಮ ಮನೆಯಲ್ಲಿ, ಇಲ್ಲಿ ಮಾಡಬಾರ್ದು ಹೇಳಕ್ ಧೈರ್ಯ ಇಲ್ವಾ? ಭಯ. ಒಂದು ವೇಳೆ ಪೂಜೆ ಮಾಡಿಲ್ಲ ಅಂದ್ರೆ, ಮೋಲ್ಡ್ ಕೆಳಗಡೆ ಬಿದ್ದೋಗಿದಂದ್ರೆ, ಬಿಲ್ಡಿಂಗ್ ಅಲ್ಲಿ ಕ್ರ್ಯಾಕ್ ಬಂದಿದ್ರೆ, ಅದ್ಯಾಕೆ ಒಂದು ಕೊರತೆ? ನೀ ಮಾಡಪ್ಪ, ನನಗದ ನಂಬಿಕೆ ಇಲ್ಲ, ಆದ್ರೂ ಮಾಡು. ನಂಬಿಕೆ ಇಲ್ಲಾನೇ ಹೇಳ್ತಾರೆ, ಆಗ ಒಳಗಡೆ ಸ್ವಲ್ಪ ನಂಬಿಕೆ. ಆಗ ಫಾಸ್ಟ್ ಬಂದು ಅವರು ಹಾಡಾಡಿ ಒಂದು ಒಳ್ಳೆ ವಾಕ್ಯ ಒಂದು ಓದಿ ಅವರೊಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವ್ರಿಗೂ ಕಾಣಿಕೆ, ಇವ್ರಿಗೂ ಏನು ಹೇಳೋದು, ಕಾಣಿಕೆನ ಅವ್ರಿಗೆ ಏನೋ ಕೊಡೋದು ಶಾಸ್ತ್ರಿಗಳು. ಅದು ಇಬ್ರು ಯಾರಿಗೂ ಏನು ಮಾಡಿಲ್ಲ, ತೊಂದರೆಗೂ ಮಾಡಿಲ್ಲ. ಇದೇ ವಿಷಯ. ಈ ರೀತಿಯಲ್ಲಿ ಅನೇಕ ನಾವು ನೋಡಬಹುದು. ಕೆಲವು ವಿಶ್ವಾಸ ಸ್ವಂತ ಮನೆ ಕಟ್ಟಿ ಮೂಲೆಯಲ್ಲಿ ನೀವು ನೋಡಬಹುದು. ಕೈ ಕಾಲು ಮೂಗು ಕೊಂಬಲ ಇರುವ ಒಂದು ಇಷ್ಟು ಒಂದು ಕೊಂಬೆ ಇಡ್ತಾರೆ ಮಣ್ಣಲ್ಲಿ. ಯಾಕೆಂದ್ರೆ ದೃಷ್ಟಿ ಬರಬಾರ್ದು. ಇವನ್ ದೃಷ್ಟಿ ಹೋಯ್ತು, ಇದಕ್ಕೆ ಹಾಸ್ಪಿಟಲ್ ಹೋಗ್ತಾನೆ ಡಾಕ್ಟರ್ ಹತ್ರ, ಜ್ಞಾನ ದೃಷ್ಟಿ ಅದಕ್ಕೆ ಇದು ಮಾಡಿ. ಅದಕ್ಕೇನು ಅರ್ಥ ಗೊತ್ತಾ? ವಾಕ್ಯ ಪ್ರಕಾರ ಈ ಇಡೀ ಮನೆಯವರು ಇವ ಅಂಡ್ರಲ್ಲಿ ಇದೆ ಅರ್ಥ. ಅದಕ್ಕೆ ಮೇಲೆ ಮಾಡಿರ್ತಾರೆ. ಯಾಕೆ ಆ ಥರ ಯೋಚನೆ ಮಾಡಬಾರ್ದು. ಸೊ ವಿಶ್ವಾಸ ಇದೆಲ್ಲ ನಿಮ್ಗೆ ಎಲ್ಲಿ ಏನು ಬೇಕು ಅದನ್ನ ಮಾಡಿ. ಅದು ಈ ಸೈಡು, ಅದು ಆ ಡೈರೆಕ್ಷನ್, ಈ ಸೈಡು ಈ ಡೈರೆಕ್ಷನ್ ಎಲ್ಲ ಮಾಡಬೇಡ. ಕೆಲವರು ಮನೆಗೆ ಟಾಯ್ಲೆಟ್ಗೆ ಜಾಗ ನೋಡ್ತಾರೆ, ಈ ಡೈರೆಕ್ಷನ್ ಅಲ್ಲಿ ನಾವು ಕೂತ್ಕೊಬೇಕು. ಅದಕ್ಕೆ ಒಬ್ರು ಹೇಳಿದ್ರು, ನೀವು ಮನೆಯಲ್ಲಿ ಕಟ್ಟುವಾಗ ಇದಕ್ಕೆಲ್ಲ ಜಾಗ ನೋಡ್ತೀರಾ,
ದಾರಿಯಲ್ಲಿ ನಿಮಗೆ ಲೂಸ್ ಮೋಷನ್ ಆಗಿದೆ ಅಂದ್ರೆ ಜಾಗ ಸಿಗ್ಬೇಕು, ಆವಾಗ ನೀವು ಡೈರೆಕ್ಷನ್ ನೋಡ್ತೀರಾ, ಯಾವ ಜಾಗದಲ್ಲಿ ಕೂತ್ಕೊಂಡು ಹೋಗ್ಬೇಕು, ಜಾಗ ಸಿಕ್ಕು ಸಾಕು, ಯಾವ್ದು ಡೈರೆಕ್ಷನ್ ಆಗಿರ್ಲಿ ಇಲ್ವಾ? ವಿಶ್ವಾಸಿಗಳು ಮಾಡೋದಕ್ಕೆ ನಾನು ಇದೆಲ್ಲ ಹೇಳುವುದು. ಅವಿಶ್ವಾಸಿಗಳ ಬಗ್ಗೆ ನಾವು ಮುಟ್ಟಬೇಡ, ಅದು ಅವರಾಯ್ತು, ಅವ್ರ ವಿಶ್ವಾಸ ಆಯ್ತು. ಇದೆಲ್ಲ ಯಾಕೆ ಮಾಡ್ತಾರೆ ಅದೇ ನನ್ನ ವಿಷಯ. ಭಯ. ತಿರುಗಿ ನಾನು ಹೇಳ್ತೀನಿ, ಫ್ಯೂಚರ್ ಬಗ್ಗೆ ಭಯ, ಬೇರೆ ಏನಲ್ಲ. ಕೆಲವರು ರಹಸ್ಯವಾಗಿ ಕಿವಿಲಿ ನನ್ನ ಹತ್ರ ಹೇಳಿದ್ದಾರೆ ಕೆಲವರು, ಈ ಸೈಂಟಿಫಿಕ್ ತೋಟದಲ್ಲಿ ನಾನು ಓಡಿಯಾಡಿ ಆ ದಿನದಿಂದ ಎಲ್ಲಿ ಹೋಗಿ ನಾನು ಆ ಕಡೆ ಬರಲ್ಲ, ಬೇಕಾಗಿ ಇದನ್ನ ಬರ್ತೀವಿ. ಒಬ್ರು ಹೇಳಿದ್ರೆ 12 ಗಂಟೆ ಮೇಲೆ ಆ ರೂಟಲ್ಲಿ ಹೋಗ್ಬೇಡ, ಯಾಕೆಂದ್ರೆ ತೋಟದ ಹಿಂದುಗಡೆ ಸ್ಮಶಾನ, ಅಲ್ಲಿ ಅನೇಕರು ರಕ್ತ ಕೈ ನೋಡಿದ್ದಾರೆ. ಯಾಕೆ ನೀವು ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗಿ, ನಾನು ಆ ಕಡೆನೇ ಓಡಾಡುವುದು. 1 ಗಂಟೆ 2 ಗಂಟೆ. ಒಂದು ದಿನ ಬೇಲ್ಕೆರೆ ನಮ್ಮ ಚರ್ಚಲ್ಲಿ ಬರೋ ಮನೆಗೆ ಹೋಗಿದ್ದು, ಸೈಕ್ಲಲ್ಲಿ ಹೋಗಿದ್ದು ನಾನು 11 ಗಂಟೆಗೆ, ವಾಪಸ್ 12ವರೆಗೆ ಬಂದಿದ್ದೆ. ನಾನು ಯಾವುದು ರಕ್ತ ಕೈಯೋ ನೋಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ರಕ್ತ ಕೈ ನನ್ನ ನೋಡಿದ್ರೆ 100 ಅಡಿ ದೂರ ಅದು ಹೋಗ್ಬೇಕು. ಆಮೇಲೆ ಯಾಕೆಂದ್ರೆ ನನ್ನ ಜೋದಕ್ಕೆ ಅಗಲಿರಲು ಯಾರಿದ್ದಾರೆ, ನನ್ನ ರಕ್ಷಣೆ ಕರ್ತರಿದ್ದಾರೆ. 28ನೇ ಅಧ್ಯಾಯ ಮತ್ತಾಯ ಸುವಿಶೇಷ ಕಡೆಯ ವಾಕ್ಯ, ಇಲ್ಲಂದ್ರೆ ಮತ್ತಾಯ ಸುವಿಶೇಷ ಕಡೆಯ ವಾಕ್ಯ, ಪ್ರಪಂಚ ಕಡೆಯ ದಿನದಂಗ ಪ್ರತಿದಿನ ನಿಂಚೋದಕ್ಕೆ ನಾನು ರಕ್ತ ಕೈ ಬರಲಿ, ರಕ್ತ ಕಣ್ಣು ಬರಲಿ, ರಕ್ತ ಕಾಟೇರಿ ಬರಲಿ, ಯಾವುದು ಬೇಕೆಂದ್ರೆ ಬರಲಿ, ಹೋಗಿ ಆಗ ನನ್ನ ಜೊತೆಗೆ ನಾನು ಕರ್ತೇನೆ. ಆಮೇಲೆ ನನಗೆ ಭಯ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಅನೇಕ ವಿಷಯ ಸುವಾರ್ತೆ ಇದು ವಿಷಯ ನೋಡಿಯೇ ಬಂದಾಯಿತು. ಇದು ಲಾಸ್ಟ್ ಒಂದು ವಿಷಯ, 2ನೇ ತಿಮೋಥಿ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮೆ ಹೊರತು ಭಯದ ಆತ್ಮವಲ್ಲ. ಭಯದ ಆತ್ಮ ದೇವರು ನಮಗೆ ಕೊಟ್ಟಿಲ್ಲ, ಇದು ನಾವು ತಗೊಂಡಿದ್ದು. ಇದು ಅನುಸಾರವಾಗಿ ಕೆಲವು ಪಾಸ್ಟರ್ಗಳು ಇದೆ. ಕೆಲವು ವಿಶ್ವಾಸಗಳು ಹೇಳ್ತಾರೆ, ಪಾಸ್ಟರ್ ನನಗೆ 3-4 ದಿನದಾಗಿ ಕನಸಲ್ಲಿ ಏನೋ ಒಂದು ಬರುತ್ತೆ, ಅದು ಏನೆಲ್ಲ ಪ್ರಾರ್ಥನೆ ಮಾಡಿ ಸಿಸ್ಟರ್ ಸರಿಯಾಗುತ್ತೆ ಹೇಳೋದು, ಆಯ್ತು, ಅಷ್ಟೇ ವಿಷಯ. ನೀವು ಯಾರು ಮನೆಗೆ ಹೋಗಿದ್ರಾ? ಹಿಂದೂ ಮನೆಗೆ ಹೋಗಿ ಏನೋ ಊಟ ಮಾಡಿ ಬಂದಿದ್ರ? ನೀವು ಕಥೋಲಿಕ ಮನೆಗೆ ಹೋಗಿದ್ರಾ? ಅವ್ರು ಮಾಡಿಟ್ಟಿರೋದು ಊಟ ತಿಂದ್ರೆ ಟೀ ಏನೋ ಕುಡಿದ್ರ? ನೀವು ಅದೇ ನಿಮ್ಗೆ ಬಂದಿದ್ದು ಅಷ್ಟೇ. ವಿಶ್ವಾಸ ಇದು ವಿಶ್ವಾಸ ವಾಕ್ಯದಲ್ಲಿ ಇದೆ. ಪ್ರಪಂಚದಲ್ಲಿ ಇರುವ ಎಲ್ಲಾ ಶಕ್ತಿಯಿಂದ ದೊಡ್ಡವರು ನಮ್ಮಲ್ಲಿ ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ. ಆ ವಾಸ ಮಾಡೋರು ನಿನ್ನೊಳಗಡೆ ಇದೆ ಅಂದ್ರೆ, ಹಿಂದೂ ಮನೆಯಲ್ಲಿ ಹೋಗಿ ಏನೋ ಒಂದು ತಿಂದದಂದ್ರೆ ಟಕ್ನು ಬರುತ್ತಾ? ಇಲ್ಲ ಕಥೋಲಿಕ ಮನೆಯಲ್ಲಿ ಹೋಗಿ ಏನೋ ಒಂದು ಟಕ್ನು ಬರುತ್ತಾ? ನೋಡಿ ಯಾವ್ದು ರೀತಿಯಲ್ಲಿ ಇವರು ಬೋಧನೆ ಒಂದು ಭಯದಲ್ಲಿ ಕೇಳಿದ್ರು. ನಾನು ಆವಾಗಲೇ ಹೇಳಿದ್ಲ ಸಿಸ್ಟರ್, ಅವ್ರ ಮನೆಗೆ ಹೋಗ್ಬೇಡ, ನೀವು ಅದಕ್ಕೆ ಬಂದಿದ್ದು. ಒಂದು ಕೆಲಸ ಮಾಡಿ, 3 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಸರಿಯಾಗಿದೆ. 3 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಸರಿಯಾಗಿದೆ, ತಿರ್ಗಿ ಅವ್ರ ಮನೆಗೆ ಹೋಗೋದು. ಅಯ್ಯೋ ನಾ ಬರಲಪ್ಪ ನಿಮ್ಮ ಮನೆಗೆ, ವಿರುದ್ಧ ಆಯ್ತು. ಅವ್ರ ಬರ್ತ್ಡೇಗೋ ಇಲ್ಲ ಸತ್ತೋಗಿರೋ ದಿನಕ್ಕೆ ಇಲ್ಲ ಮನೆ ಕೆಟ್ಟಿರೋ ದಿನಕ್ಕೆ ಏನೇನಕ್ಕೂ ಕರೀತಾರೆ. ಏನರ್ಥ? ಅವರು ದೇವರ ಮೇಲೆ ನನಗೆ ಭಯ. ಅದೆಲ್ಲ ಅದಕ್ಕೆ ಅರ್ಥ. ನಾವು ಬರಲ್ಲ ಹೇಳೋದಕ್ಕೆ. ನಾವು ಅಲ್ಲಿ ಬಂದು ತಿಂದು ನಮ್ಗೆ ಏನೋ ಅಂಡಿ ಬಂದದಂದ್ರೆ, ಏನೋ ಮುಟ್ಟಿದಂದ್ರೆ, ನನ್ನ ಗಾಳಿ ಗೀಲಿ ದಾರಿಯಲ್ಲಿ ಬಂದದಂದ್ರೆ, ಒಬ್ಬ ನಿನ್ನಲ್ಲಿ ಇರೋರು ಯಾರು? ಅವರಲ್ಲಿ ಇರೋದ್ರಿಂದ ಬೆಲೆವಿನಾಗಿ ವ್ಯಕ್ತಿಯ ಬೆಲೆಶಾಲಿಯಾಗಿರೋ ದೇವರು ನಮ್ಮ ಜೊತೆಗೆ ಇದೆ ಅಂದ್ರೆ, ನೀ ಸ್ಮಶಾನದಲ್ಲಿ ಊಟ ಮಾಡಿ ಏನೋ ಆಗಲ್ಲ. ಆಮೇಲೆ ಯಾಕೆಂದ್ರೆ ಪೌಲ್ ಯೆತನ ಪಟ್ಟಣದಲ್ಲಿ ವಿಗ್ರಹ ದೇವಾಲಯದೊಳಗಡೆ ನಿಂತಿದ್ದಾನೆ. ಇಲ್ಲಿ ಒಂದು ಪಾಸ್ಟ್ ಹೋಗ್ತಾನೆ ವಿಗ್ರಹ ದೇವಾಲಯ ಒಳಗಡೆ, ಇಲ್ಲೊಂದು ವಿಶ್ವಾಸಿ ಹೋಗ್ತಾನೆ. ಹೋಗಲ್ಲ ಬ್ರದರ್, ನೀವು ಹೋಗ್ತೀರಾ? ಅಯ್ಯೋ ಬ್ರದರ್, ಪಾಸ್ಟ್ ಹೇಳಿಬಿಟ್ಟು ನೀವು ಹೋಗ್ತೀರಾ ವಿಗ್ರಹ ದೇವಾಲಯ ಒಳಗಡೆ? ನಾವು ಹೋಗ್ಬಾರ್ದು ಬ್ರದರ್, ಹೋಗಿದ್ರೆ ಏನಾಗುತ್ತೆ? ಅಯ್ಯೋ ಅಲ್ಲಿ ಅನೇಕ ವಿಷಯ ಆಗುತ್ತೆ. ಏನು ವಿಷಯ ಇಲ್ಲ. ಆ ಎಲ್ಲ ವಿಗ್ರಹದ ದೊಡ್ಡವರು ನನ್ನೊಳಗಡೆ. ಪೌಲ್ ಏನು ಮಾಡಿದಾನೆ ಎಲ್ಲ ನಿಮ್ಗೆ ನೋಡಿ ಆಯ್ತಲ್ಲ. ಯೆತನ ಪಟ್ಟಣದಲ್ಲಿ ಗೊತ್ತಿಲ್ಲದ ದೇವರಿಗೆ ಬೆಲೆ ಕೊಡಿ ನೋಡಿ, ಅಲ್ಲಿ ನಿಂದು ಗೊತ್ತಿಲ್ಲ ದೇವರ ಬಗ್ಗೆ ನಿನಗೆ ನಾನು ಗೊತ್ತಾಗೋ ರೀತಿಯಲ್ಲಿ ಹೇಳಿಕೊಡ್ತೀನಿ ಯೇಸು ಕ್ರಿಸ್ತ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಗ್ರೀಕಲ್ಲಿ ಎಲ್ಲ ವಾಕ್ಯದಲ್ಲಿ ಇದೆ. ನಾವು ಅದೆಲ್ಲ ನೋಡಿ ಆಯ್ತು, ಜಸ್ಟ್ ರೆಫ್ರೆಶ್ ಮಾಡಿದ್ದೆಲ್ಲ ಇಟ್ಟಿದ್ದೀವಿ. ಆ ಭಯ ನಮಗೆ ಬೇಡ.
ನಾವು ಎಲ್ಲ ಮನೆಗೆ ಹೋಗ್ಬೇಕು, ಎಲ್ಲ ನಾವು ಸ್ತೋತ್ರದಿಂದ ತಿನ್ಬೇಕು. ವಾಕ್ಯದಲ್ಲಿ ಇರೋ ವಿಷಯ. ನೀವು ಮನೆಯಲ್ಲಿ ಹೋಗಿ ಒಂದನೇ ಎಂಟನೇ ಅಧ್ಯಾಯ ಹೋಗಿ, ಅರ್ಥ ಆಯ್ತಾ? ಯಾಕೆ? ಒಂದು ವೇಳೆ ಅದು ನಿಮಗೆ ಒಂದು ಚಾನ್ಸ್ ಕೊಡ್ತಾರೆ ಆ ಮನೆಯಲ್ಲಿ ಸುವಾರ್ತೆ ಸಾರೋದಕ್ಕೆ. ಕೆಲವರು ಕೇಳ್ಬೋದು, ನೀವು ಮಾತ್ರ ಬಂದಿದ್ದ ಮತ್ತೆ ಕ್ರೈಸ್ತರವರು ನಮ್ಮ ಮನೆಗೆ ಬರಲ್ವಾ? ಅದು ನಿಮಗೊಂದು ಚಾನ್ಸ್. ಅದು ಸುವಾರ್ತೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಸಿಸ್ಟರ್, ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಸುವಾರ್ತೆ ಅದು ಏನು ಟಕ್ അടുത്ത ಚಾನ್ಸ್. ಅರ್ಥ ಆಯ್ತಾ? ಸುವಾರ್ತೆ ಸಾರೋದಕ್ಕೆ ಅದೊಂದು ಚಾನ್ಸ್ ಸಿಕ್ಕುತ್ತೆ ನಮಗೆ. ನೀವು ವಿರೋಧ ಮಾಡಿಟ್ಟಿದ್ರೆ ನಿಮ್ಮ ದೇವರು ಯಾರು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಮಾತಾಡೋದೇ ಇಲ್ಲ. ಸೊ ಎಲ್ಲಾರ ಜೊತೆಗೆ ನಾವು ಧೈರ್ಯವಾಗಿ ಮಾತಾಡಬೇಕು, ಮನೆಗೆ ಹೋಗಬೇಕು. ಯಾರೆಲ್ಲ ಕರೀತಾರೋ ನಾವು ಹೋಗ್ಬೇಕು. 1 ಕೊರಿಂಥರ್ 9ನೇ ಕಡೆಯಲ್ಲಿ ಪೌಲ ಅದೇ ಬರೀತಾನೆ ಏನು? ನಾನು ಅನ್ಯ ಜಾತಿಗಳ ದೇವರ ಹತ್ರ ಕರ್ಕೊಂಡು ಬರೋದಕ್ಕೆ ಅನ್ಯ ಜಾತಿಗಳ ತರ ಆಯ್ತು. ನ್ಯಾಯ ಪ್ರಮಾಣ ಉಳ್ಳವರಿಗೆ ನ್ಯಾಯ ಪ್ರಮಾಣ ಉಳ್ಳವನ ರೀತಿಯಲ್ಲಿ ಆಯ್ತು, ನ್ಯಾಯ ಪ್ರಮಾಣ ಇಲ್ಲದವನಕ್ಕೂ ಇಲ್ಲದ ರೀತಿಯಲ್ಲಿ ಆಯ್ತು. ಏನೋ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿಯನ್ನ ಕ್ರಿಸ್ತನ ಕಡೆ ಕರ್ಕೊಂಡು ಬರೋದಕ್ಕೆ ನಾನು ಎಲ್ಲರಿಗೂ ಎಲ್ಲ ಆಗಿಲ್ಲ. ಕ್ರಿಸ್ತ ಪ್ರಮಾಣದಿಂದ ನಾನು ಹೊರಗಡೆ ಹೋಗಿದ್ದು ಎಷ್ಟು ಕ್ಲೀನ್ ಆಗಿದೆ 1 ಕೊರಿಂಥರ್ ಅಧ್ಯಾಯದಲ್ಲಿ. ಸೊ ನಮ್ಗೆ ಏನಿರೋದೆಲ್ಲ ಯಾಕೆ ಇವರು ಮಾಡ್ತಾರೆ ಅಂದ್ರೆ ಭಯ. ಅದೇ ವಿಷಯ. ನೀವು ಹುಡುಕಿ ಪ್ರಶ್ನೆ ಕೇಳಿ ಹೋಗೋದು ನೋಡಿ, ಲಾಸ್ಟು ಅದು ಭಯದಲ್ಲಿ ಹೋಗಿ ನಿಲ್ಲುವುದು. ಏನು ಭಯ? ದೇವ್ರಿಗೆ ಹೋಗ್ಬಾರ್ದು, ಏನಾಗುತ್ತೋ, ಮಕ್ಕಳಿಗೆ ಏನಾಗುತ್ತೋ, ಇಲ್ಲ ಬಿಸ್ನೆಸ್ಗೆ ಏನಾಗುತ್ತೋ, ಇಲ್ಲ ನಾನು ಹೋಗಿ ಏನೋ ಮಾಡಿ ನನ್ಗೆ ಏನಾಗುತ್ತೋ, ಆಗುತ್ತಲ್ಲ. ಯಾಕೆ ಭಯ 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 ಇಂದ ಕಡೆ ಯೇಸು ಕ್ರಿಸ್ತ ಹೇಳ್ತಾರೆ, ನಮ್ಗೆ ಅವ್ರಿಗೆ ಏನು ಆತ್ಮನ ಕೊಟ್ಟಿಲ್ಲ, ಭಯದ ಆತ್ಮನ ಕೊಟ್ಟಿಲ್ಲ, ಮತ್ತು ಪ್ರೀತಿ. ಎಲ್ಲರಿಗೂ ಪ್ರೀತಿ ತೋರಿಸ್ಬೇಕು. ಮುಸಲ್ಮಾನ್ ಆಗಿರ್ಲಿ, ಬುದ್ಧನಾಗಿರ್ಲಿ, ಬುದ್ಧಿಸ್ಟ್ ಆಗಿರ್ಲಿ, ಹಿಂದೂ ಆಗಿರ್ಲಿ, ಶಾಸ್ತ್ರಿ ಆಗಿರ್ಲಿ, ಯಾರಾಗಿರ್ಲಿ, ನಾವೆಲ್ಲ ನಿನ್ನ ಹತ್ರ ಮನೆಗೆ ಬರಲ್ಲ, ಮಾತಾಡಲ್ಲ ಅಂದ್ರೆ ಎಲ್ಲರ ಹತ್ರ ನಾವು ಮಾತಾಡ್ಬೇಕು. ಆವಾಗ ನಾವು ನಮ್ಮ ಹತ್ರ ಮಾತಾಡ್ತಾರೆ. ಅದು ಚಾನ್ಸ್ ನಮ್ಗೆ ನಮ್ಮ ದೇವ್ರ ಬಗ್ಗೆ ಅವ್ರ ಹತ್ರ ಹೇಳೋದಕ್ಕೆ. ನಾವು ವಿಶ್ವಾಸಿ ನಾವೆಲ್ಲ ಮನೆಗೆ ಬರಬಾರ್ದು ಹೇಳಿದ್ರೆ ಅಲ್ಲಿ ಏನಾಯ್ತು? ವಿದ್ವೇಷ ಆಯಿತು. ಎಲ್ಲಿ ಇರ್ತದೆ ಸುವಾರ್ತೆ ಸಾಕು. ಯೇಸು ಕ್ರಿಸ್ತು ಅದೇ ವಿದ್ವೇಷ ನಮ್ಮಲ್ಲಿ ಒಂದು ವೇಳೆ ನೋಡಿದಂದ್ರೆ ಇಲ್ಲಿ ಕೂತ್ಕೊಂಡಿರೋ ನಾವು ಯಾರು ಹೆಚ್ಚಿನ ಹೊಂದುವುದೇ ಸಾಧ್ಯ ಇಲ್ಲ. ಕರೆಕ್ಟಾ? ನಾವೆಲ್ಲ ಹೆಸರು ಕೊಡ್ಬೋದ ಬಿಟ್ಟಿರುವರ ಯಾವನ ಅಲ್ಲಿ ಜಾತಿ. ಹಾಗೆ ಅವರು ನಮ್ಮ ಮೇಲೆ ಕೃಪೆ ತೋರಿಸಿದ ಮುಖಾಂತರವಾಗಿಯೇ ನಾವು ರಕ್ಷಣೆ ಹೊಂದ್ತೀವಿ. ಯಾಕೆ? ಆ ಯೇಸು ಕ್ರಿಸ್ತನ ನಾವು ಆರಾಧಿಸಿದಂದ್ರೆ ಅನ್ಯ ಜಾತಿಗಳ ಜನಗಳ ಹತ್ರ ಅದೇ ಪ್ರೀತಿ ಯಾಕೆ ನಾವು ತೋರಿಸಬಾರ್ದು? ಅರ್ಥ ಆಗುತ್ತೆ? ಅದಕ್ಕೆ ನಾವು ಯಾರೆಲ್ಲ ಕರೀತಾರೋ ಅವ್ರ ಮನೆಗೆಲ್ಲ ನಾವು ಏನ್ ಮಾಡ್ಬೇಕು? ಅದು ಯಾವ್ದು ವಿಷಯವಾಗಿರ್ಲಿ, ಮದುವೆ ಆಗಿರ್ಲಿ, ಅವ್ರ ತಂದೆ ಸತ್ತ ದಿನವಾಗಿರ್ಲಿ, ಏನಾಗಿರ್ಲಿ ಹೋಗ್ಬೇಕು. ಅವ್ರಿಗೊಂದು ಕಂಡೋಲೆನ್ಸ್ ಹೇಳಬೇಕು. ಪರವಾಗಿಲ್ಲಪ್ಪ, ಪ್ರಪಂಚ ಸರಿ ಸರ್ ಬಂದಿಲ್ಲ, ಊಟ ಮಾಡಿಬೇಕು, ಊಟ ಮಾಡಿ ಸ್ತೋತ್ರದಿಂದ ಊಟ ಮಾಡಿ, ಏನು ನನ್ನ ಮುಟ್ಟುವುದಿಲ್ಲ. ವಾಕ್ಯದಲ್ಲಿ ಇದೆ, ನನ್ನ ನಂಬಿಕೆ ಇಡುವುದು ಗುರುತು. ಮಾರ್ಕ್ 16ನೇ ಅಧ್ಯಾಯ ಓದಿ ನೋಡಿ, ಮನೆಯಲ್ಲಿ ಹೋಗಿ. ನೀವು ವಿಷಾಂಶ ತಿನ್ನುವಾಗ್ಲೂ ನನ್ಗೆ ಏನಾಗಲ್ಲ, ಸಾವು ನಿನ್ನನ್ನು ಮುಟ್ಟಲ್ಲ. ಅಷ್ಟು ದೇವರು ಹೇಳಿದ್ದಾರೆ. ವಿಷಾಂಶ ತಿಂದ್ರೆ ಆಗಲೂ ಸಾವು ನಿನ್ನನ್ನು ಮುಟ್ಟಲ್ಲ. ಚಾಲೆಂಜ್ ಮಾಡಕ್ಕೆ ಹೇಳಿಲ್ಲ. ನೋಡಿ, ಯೇಸು ಕ್ರಿಸ್ತ ನನ್ನಲ್ಲಿ ಜೀವನ ಮಾಡ್ತಾರೆ. ನೋಡಿ, ಈಗ ನಾನು ಸಾಯೋಡು ತಿಂತೀನಿ, ಆ ಕ್ಷಣ ಪ್ರಾಣ ಹೋಗುತ್ತೆ. ನಿನ್ನ ಯಾರಾಗಿಲ್ಲ ಕೊಲೆ ಮಾಡೋದಕ್ಕೆ ನಿಮ್ಗೆ ಗೊತ್ತಿಲ್ಲ ಆದ ರೀತಿ ನಿಮ್ಮ ಊಟೆಯಲ್ಲಿ ವಿಷ ಕೊಟ್ಟಿದ್ದಂದ್ರೆ ಅದು ಏನು ಮುಟ್ಟಲ್ಲ. ಅದೇ ಅರ್ಥ. ಯಾಕೆ? ನಾವು ಕ್ರಿಸ್ತನಲ್ಲಿ ಜೀವನ. ಆ ಒಂದು ದೇವರು ನಮ್ಮಲ್ಲಿ ಒಳಗಡೆ ಇರುವಾಗ ಅವ್ರ ಮನೆಗೆ ನಮ್ಗೆ ಬರಲ್ಲ, ಇವ್ರ ಮನೆಗೆ ನಾನು ಹೋಗಿಲ್ಲ, ಆ ಸಮಯ ನಮ್ಗೆ ಬರಲ್ಲ. ಕೆಲವು ಪಾಸ್ ಇದ್ದಾರೆ, ಎಷ್ಟು ಮನೆ ಬರ್ಬೇಕು ಸರಿ, ನಾವು 10ರಿಂದ 12 ಒಳಗಡೆ ಬರ್ತೀವಿ. ಯಾಕೆ ಗೊತ್ತಾ? ಅದೇ ಒಳ್ಳೆಯ ಅದು ಹೇಳಲ್ಲ, ಅದೇ ಕ್ಯಾಲೆಂಡರಲ್ಲಿ ಒಳ್ಳೆ ನೇರನ ಹಾಕಿದ್ದಾರೆ. ಆ ಸಮಯಕ್ಕೆ ಮನೆಗೆ ಬರ್ತಾರೆ. ನಮ್ಗೆ 24 ಗಂಟೆ ಒಳ್ಳೆ ನೇರ, 7 ದಿನನೂ ಒಳ್ಳೆ ದಿನ. ಯಾವುದು ದಿನ ಕೆಟ್ಟ ದಿನ ಇಲ್ಲ, ಯಾವುದು ನೇರ ಕೆಟ್ಟ ನೇರ ಇಲ್ಲ. ಸೊ ಭಯದು ಆತ್ಮನ ದೇವರು ನಮಗೆ ಕೊಟ್ಟಿಲ್ಲ. ಆಮೇಲೆ ಪ್ರೀತಿ ಮತ್ತು ತಿಳಿದ ಏನಿದೆ?
ಪ್ರೀತಿ ಸ್ವಸ್ಥ ಬುದ್ಧಿ. ಇದೆಲ್ಲ ಯಾಕೆ ಜನ ಮಾಡ್ತಾರೆ ಅಂದ್ರೆ ಸುವಾರ್ಥ ಬಗ್ಗೆ, ಯೇಸು ಕ್ರಿಸ್ತ ಬಗ್ಗೆ ಯಾವ್ದು ರೀತಿಯಲ್ಲಿ ಅವರ ನಮ್ಗೆ ಗೊತ್ತಾಗಬೇಕು ಆ ರೀತಿಯಲ್ಲಿ ಇನ್ನೂ ನಮ್ಗೆ ಅವರ ಅರ್ಥ ಮಾಡಿಕೊಂಡಿಲ್ಲ. ಅವ್ರಿಗೆ ಏನೇನು ಮಾಡಕ್ಕಾಗುತ್ತೆ ಅದ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ. ಅದಕ್ಕೆ ನಮಗೆ ಈ ಭಯ ಇಲ್ಲ, ಸ್ವಸ್ಥ ಬುದ್ಧಿ ನಮಗೆ ಇಲ್ಲ. ಜ್ಞಾನ ಇದೆ, ಸ್ತೋತ್ರ ಅಲ್ಲಿ ಎಲ್ಲ ಮಾಡೋಕ್ಕೆ ಜ್ಞಾನ ಇದೆ, ಎಲ್ಲ ಮಾಡ್ತಾರೆ. ಆಗ ಶಾರ್ಪ್ ಮೈಂಡ್ ನಮಗೆ, ಒಂದು ಆಳವಾಗಿರುವ ಜ್ಞಾನ ನಮಗಿಲ್ಲ. ಅದಕ್ಕೆ ಈ ರೀತಿಯೆಲ್ಲ ನಾವು ಎಲ್ಲ ನಮಗೆ ಇರಬಾರದು. ಉದಾಹರಣವಾಗಿ ದಾವೀದ ರಾಜ ಬಗ್ಗೆ ಎಲ್ಲಾರು ಗೊತ್ತು. ಎಲ್ಲ ದಾವೀದ ರಾಜ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿಗಳೇ ಇರಲ್ಲ ಈ ವಿಶ್ವಾಸ ಜೀವನದಲ್ಲಿ. ಯಾಕೆಂದ್ರೆ ಯಾವಾಗಲೂ ದಾವೀದ ಮಾಡಿರೋ ಯುದ್ಧ ಬಗ್ಗೆ, ಬೆರ್ಷೆಬಾ ಬಗ್ಗೆ ಅವ್ರು ಮಾಡಿರೋ ವಿಷಯ, ಇದೇ ಪ್ರಸಂಗ ಜನರಿಗೆಲ್ಲರೂ ಗೊತ್ತು. ಆ ದಾವೀದಕ್ಕೂ ಒಂದು ಭಯ ಇತ್ತು. ವರ್ಣಾನಂದು ಒಂದು ಜಮೀನಲ್ಲಿ ಒಂದು ದೇವದೂತ ಸಂಹಾರ ಮಾಡೋದಕ್ಕೆ ಬಂದು ನಿಲ್ಲುವ ಒಂದು ಕ್ಷಣವಾಗಿ ಏನಾಯಿತು, ಭಯ ಆಯಿತು. ಯಾಕೆ ಭಯ ಬಂದಿದೆ ಅಂದರೆ ಹಿಂದುಗಡೆ ವಿಷಯ, ಇವರು ಒಳ್ಳೆ ರಾಜಾಸನದಲ್ಲಿ ಕೂತ್ಕೊಂಡು ರಾಜನಿಗೆ ಮಾಡೋದು ಟಕ್ ನಮ್ಗೆ ಚಿಂತೆ ಮಾಡೋದು. 12 ಗೋತ್ರದಲ್ಲಿ ಎಷ್ಟೆಷ್ಟು ಜನಗಳಿದೆ ಎಂದು ಗೋತ್ರ ವಯಸ್ಸು ನಮಗೆ ಲೆಕ್ಕ ಬೇಕು ಅಂತ ಯೋಬಾಬನ ಹತ್ರ ಹೇಳಿದ್ದಾರೆ. ಯೋಬಾಬ್ ಹೇಳಿದಾನೆ, ರಾಜ ಇದು ನೀವು ಮಾಡಬಾರದು, ಇದು ದೇವರಿಗೆ ಇಷ್ಟವಾದ ವಿಷಯ. ನಾನು ರಾಜನ, ನೀ ರಾಜನ, ನಮ್ಮ ಮಾತು ನೀವು ಕೇಳೋನು ಯೋಬಾಬನೇ ಕಳಿಸುತ್ತೆ. 2-3 ಗೋತ್ರದಲ್ಲಿ ಮಾತ್ರ ಯೋಬಾಬ್ ಲೆಕ್ಕ ನೋಡಿದ್ರು. ತಿರ್ಗಾ ಅವ್ನು ಲೆಕ್ಕ ನೋಡಿದ್ರೆ ಮನಸ್ಸು ಬಂದಿಲ್ಲ. ವಾಕ್ಯದಲ್ಲಿದೆ, ತಿರ್ಗಾ ಬರುವಾಗ ಮುಂಚೆನೆ ದೇವರು ಹೋಗಿ ಬಂದಿಲ್ಲ. ಗಾದಿ ಎಂಬ ಪ್ರವಾದಿನ ಕಳಿಸಿದ್ದಾರೆ. ನೀವು ಮಾಡಿದ ವಿಷಯ ನನಗೆ ಅದಕ್ಕೊಂದು ಶಿಕ್ಷೆ ಕೊಡ್ತೀನಿ. ನಾನು 3 ವಿಷಯ ಹೇಳ್ತೀನಿ, 3ರಲ್ಲಿ 1 ನೀವು ಸೆಲೆಕ್ಟ್ ಮಾಡಿ ನೋಡಿ. ಯಾವ್ದು ರೀತಿಯಲ್ಲಿ ಶಿಕ್ಷೆ ಸೆಲೆಕ್ಷನ್. ಯಾಕೆ ಪ್ರೀತಿ ಇರಬೇಕು ಇಲ್ವಾ? ದಾವೀದ ಬಗ್ಗೆ ದೇವರೇ ಸಾಕ್ಷಿ ಕೊಡ್ತಾರೆ, ಈ ಪ್ರಪಂಚದಲ್ಲಿ ನಾನು ತುಂಬಾ ಇಷ್ಟಪಡೋ ನನ್ನ ಸ್ನೇಹಿತ, ಆಗ ನಿಮ್ಗೆ ಮಾತ್ರ ನಾನು ಚಾಯ್ಸ್. 3 ವರ್ಷ ನಿಮ್ಮ ರಾಜ್ಯದಲ್ಲಿ ಬರಕಾಲ ಬರುತ್ತೆ. ಇಲ್ಲಂದ್ರೆ 6 ತಿಂಗಳು ನೀವು ಒಂದು ರಾಜನ ಬಾಯದು ನೀವು ಓಡಿ ಹೋಗ್ಬೇಕು. ಇಲ್ಲಂದ್ರೆ 3 ದಿನ ನಿಮ್ಮ ದೇಶದಲ್ಲಿ ಕಾಯಿಲೆ ಬಂದು ಜನರು ತೀರೋಗುತ್ತೆ. ಯಾವುದು ಬೇಕು ನಿಮಗೆ ನೀವೇ ಹೇಳಿ, ಆಗ ಶಿಕ್ಷೆ ಇದೆ. ಸೊ ದೇವರು ಹೇಳಿದ್ರು, ದಾವೀದ ರಾಜ ಹೇಳಿದಾನೆ, ನನ್ನ ದೇಶದಲ್ಲಿ ಯಾಕೆ 3 ವರ್ಷ ಬರಕಾಲ, ಯಾಕೆ ನಾನು 6 ತಿಂಗಳು ಒಂದು ರಾಜನ ಬಾಯದು ನಾನು ಹೋಗಬೇಕು, ನಿಮ್ಮ ಪಾದದಲ್ಲಿ ನಾನು ಬಿದ್ದು ಹೋಗ್ತೀನಿ. ಸೊ 3 ದಿನ ಏನಾಯ್ತು, ಕಾಯಿಲೆ ಬಂದು ಜನಗಳು ತೀರೋಗುತ್ತೆ. ಕೋಲಾರ ಅಟ್ಯಾಕ್ ಆಗಿ ಬಂದು ತೀರೋಗುವಾಗ 3ನೇ ದಿನ ರಾಜನು ತುಂಬ ದುಃಖವಾಗಿ, ದೇವರೇ ಯಾಕೆ ಈ ಥರ ಮಾಡ್ತೀರಾ, ನಾನು ತಪ್ಪು ಮಾಡಿದ್ರೆ ನನ್ನ ಜನಗಳು ಯಾಕೆ ನೀವು ಸಾಯಿಸ್ತೀರಾ? ಪ್ರಾರ್ಥನೆ ಮಾಡುವಾಗ ದೇವರು ಆ ದೂತರ ಹತ್ರ ಹೇಳಿದ್ದಾರೆ, ಸಾಕು ನಿನ್ನ ಗಡ್ಗನು ಅವರಲ್ಲಿ ಇಡು. ಆ ಸಮಯ ಇವನು ಹೊರನಾಂದು ಜಮೀನಲ್ಲಿ ಹೋಗಿ ನೋಡುವಾಗ ದೂರನಲ್ಲಿ ನೋಡಿ ಕ್ಷಣ ಏನು ಬಂದಿದ್ದು, ಇಷ್ಟು ವೀರ ಶೂರ ಪರಾಕ್ರಮಿಕೆ ಭಯ. ನಾಳೆ ಏನಾಗುತ್ತೋ, ನನ್ನ ರಾಜಾಗ ಏನಾಗುತ್ತೋ, ಅವನ ದೇವರ ಹತ್ರ ಮಾತಾಡಿ ಇಲ್ಲ. ಅದೇ ನಾವು ಇಷ್ಟು 1ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 30ನೇ ವಾಕ್ಯ. ದಾವೀದನು ದೇವರ ಹತ್ತಿರ ವಿಚಾರಿಸಲು ಅದರ ಬಳಿಗೆ ಹೋಗಲಾರದೆ ಇದ್ದನು. ಯಾಕೆಂದರೆ ಅವರು ಕರ್ತನ ದೂತನ ಕತ್ತಿಯ ನಿಮಿತ್ತ ಹೆದರಿದನು. ಭಯ, ಹೆದರಿದ್ದರಿಂದ ಅರ್ಥ ಭಯ. ಕತ್ತಿಯ ನಿಮಿತ್ತ, ಕತ್ತಿ ನೋಡಿ ಭಯ ಅಲ್ಲ ಅವನಿಗೆ, ಕತ್ತಿಯ ನಿಮಿತ್ತ ಅಂದ್ರೆ ಆ ಕತ್ತಿ ನಿಮಿತ್ತ ಎಷ್ಟೋ 1000 ಜನಗಳು ಭಯ ಮಾಡಿದ್ರು. ನಾಳೆ ನನಗೆ ಏನಾಗುತ್ತೋ, ನನ್ನ ರಾಜ್ಯಕ್ಕೆ, ನನ್ನ ರಾಜಾಂಗ ಹೋಗುತ್ತಾ, ಆ ದೂತರ ನೋಡಿ ಕ್ಷಣ ಅವನಿಗೊಂದು ಭಯ ಆಯಿತು. ಅವ್ ಮಾಡಿರೋ ತಪ್ಪು ಅವನ ಕಣ್ಮುಂದೆ ಬಂದಿರಬಹುದು. ಅದಕ್ಕೆ ಅವನ ದೇವರ ಹತ್ರ ಏನ್ ಮಾಡಿಲ್ಲ, ವಿಚಾರಿಸಿಲ್ಲ. ಇಲ್ಲಂದ್ರೆ ಎಲ್ಲಾ ವಿಷಯ ದೇವರ ಹತ್ರ ಡೈರೆಕ್ಟ್ ಪೂರಿನ್ ತೂಮಿ ಧರಿಸಿಕೊಂಡು ಮಾತಾಡ್ತಾನೆ. ಈ ಯುದ್ಧಕ್ಕೆ ನಾನು ಹೋಗ್ಬೋದಾ, ಹೋಗು. ಫಿಲಿಸ್ತರ ನಾನು ಹಿಂಬಾಲಿಸಿ ಅವ್ರು ಜಯಿಸಬಹುದು, ಹೋಗು. ಎಲ್ಲ ಮಾಡ್ತಾನೆ. ಆಗ ಈ ಸಮಯ ದೇವರ ಹತ್ರ ಹೋಗಿ ವಿಚಾರಿಸುವುದಕ್ಕೆ ಅವನಿಗೆ ಭಯ ಇಲ್ಲ. ಯಾಕೆ ಅವ್ ಮಾಡಿರೋ ತಪ್ಪು ಕ್ಷಮಾಪಣೆ ಸಿಕ್ಕಿಲ್ಲ. ಆಮೇಲೆ ಅದಕ್ಕೆ ನಾನು ವಿಷಯ ನಮಗೂ ದಾವೀದ ರಾಜಕ್ಕೂ ವ್ಯತ್ಯಾಸ. ದಾವೀದು ಬಗ್ಗೆ ದೇವರು ಆ ಕಾಲದಲ್ಲಿ ಸಾಕ್ಷಿ ಕೊಟ್ಟಿದೆ, ಇವನ್ ನನ್ನ ಸ್ನೇಹಿತ. ನಾವು ಆ ಕಾಲದಲ್ಲಿ ಸ್ನೇಹಿತರು ದ್ರೋಹಿಗಳಾಯ್ತು, ದೇವರನ್ನ ನಾವು ಸ್ವೀಕರಿಸಲೇ ಇಲ್ಲ. ಆಗಿಲೂ ದಾವೀದು ರಾಜನಾಗಿದೆ, ನಾವು ಸಾಧಾರಣ ವ್ಯಕ್ತಿಗಳು.
ವ್ಯತ್ಯಾಸ ಏನಂದ್ರೆ ನಮಗ ದೇವರು ನೋಡಿ, ದೇವರೇ ಕ್ಷಮಿಸಿ, ಒಂದು ಸಾರಿ ನಾನು ತಪ್ಪು ಮಾಡಿದೆ ಹೇಳೋಕೆ ನಮಗೊಂದು ಧೈರ್ಯ ದೇವರು ಕೊಟ್ಟಿದೆ. ಆಮೇಲೆ ಯಾಕೆಂದ್ರೆ ದಾವೀದ ಕಾಲದಲ್ಲಿ ಪಾಪ ಕ್ಷಮಾಪಣೆ ಇನ್ನೂ ಬಂದಿಲ್ಲ, ಪಾಪ ಪರಿಹಾರನೇ ಇತ್ತು, ಬೆಲಿ, ಪ್ರಾಣಿಗಳ ಬೆಲೆ ಕೊಡುವುದು. ಆ ಯೇಸು ಕ್ರಿಸ್ತು ನಮಗಾಗಿ ಸಿಲುಬೆಯಲ್ಲಿ ಬೆಲಿ ಕೊಟ್ಟಿದ ಮುಖಾಂತರವಾಗಿ ಅದರಲ್ಲಿ ನಮಗೇನು ಸಿಕ್ಕಿತ್ತೆ, ದೇವರೇ ನಾನು ಕ್ಷಮಿಸಿ ಎಂದು ಅವಳ ಹತ್ರ ಕೇಳೋದಕ್ಕೆ ಒಂದು ಮಕ್ಕಳ ತರ ಅಧಿಕಾರ ಸಿಕ್ಕಿತ್ತು. ದಾವೀದಕ್ಕೆ ಅಧಿಕಾರ ರಾಜನ ಇಲ್ಲಂದ್ರಲ್ಲ ನಾನು ಹೇಳಿರೋದು. ಪ್ರಕಟಣೆ ಪುಸ್ತಕ ಓದುವಾಗ ಅಲ್ಲಿಂದ 21ನೇ ಅಧ್ಯಾಯದಲ್ಲಿ ನೋಡುವಾಗ ರಾಜಗಳು ಅವ್ರದ್ದು ಪದವಿ ಪರಲೋಕಕ್ಕೆ ತಗೊಂಡು ಬರ್ತಾರೆ ರಾಜನಾಗಿ ವಿಶ್ವಾಸದಲ್ಲಿ ಇರುವುದು. ಆ ರೀತಿಯಲ್ಲಿ ನೋಡಿದ್ರೆ ದಾವೀದ ರಾಜ ಅಲ್ಲಿ ಬಂದು ರಾಜ ರೀತಿಯಲ್ಲಿ ಜೀವನ ಮಾಡಬಹುದು ಪರಲೋಕದಲ್ಲಿ. ಆಗೇನು ಆ ರಾಜನಕ್ಕೆ ಏನ್ ಬಂದಿದ್ದು? ಭಯ. ಗೋಲಿಯಾತನ ಜಯಿಸಿರೋ ವ್ಯಕ್ತಿ ಚಿಕ್ಕ ಹುಡುಗನಾಗಿರೋದಿಲ್ಲ, ನಾವಿಲ್ಲಿ ಭಯ. ಫಸ್ಟ್ ಟೈಮ್ ಅವ್ರಿಗೆ ಭಯ ಬಂದಿದೆ. ಯಾಕೆ? ಅವ್ರು ಮಾಡಿರುವ ಪಾಪ ನಮ್ಮ ಕಣ್ಮುಂದೆ ಇನ್ನು ಏನಾಗುತ್ತೋ ಅದಕ್ಕೆ ದೇವರ ಹತ್ರ ವಿಚಾರಿಸಿದೆ, ಇಲ್ಲಂದ್ರೆ ಪ್ರಾರ್ಥನೆ ಮಾಡಿಲ್ಲ. ನಮಗೂ ಈ ಕಾಲದಲ್ಲಿ ಜೀವನ ಮಾಡಿ ನಾವು ರಾಜ ಆಗ್ಲಲ್ಲ, ಯಾರು ಅಲ್ಲ, ಸಾಧಾರಣ ವ್ಯಕ್ತಿ ಆಗಿಲ್ಲ. ನಮಗೆ ಒಂದು ವೇಳೆ ನಾವು ಇವತ್ತು ಪಾಪ ಮಾಡಿದಂದ್ರೆ ಸಾಯಂಕಾಲ ಮನೆಗೆ ಬಂದು, ದೇವನೇ ನಾನು ಇವತ್ತು ಆಫೀಸಲ್ಲಿ, ಫ್ಯಾಕ್ಟ್ರಿಯಲ್ಲಿ, ಕೆಲಸದಲ್ಲಿ, ದಾರಿಯಲ್ಲಿ ಈ ರೀತಿಯಲ್ಲಿ ಮಾತಾಡಿದ್ದು ಇದೆಲ್ಲ ನಾನು ಮಾಡಿದೆ, ಕೃಪೆಯಾಗಿ ನನ್ನ ಶುದ್ಧೀಕರಿಸಿ, ಕ್ಷಮಿಸಿ, ನಿಮ್ಮ ರಕ್ತದಿಂದ ನನ್ನ ಶುದ್ಧ ಮಾಡುನು. ಒಂದೇ ಮಾತು, ಒಂದು ಪ್ರಾರ್ಥನೆ, ಹೃದಯದ ಪ್ರಾರ್ಥನೆ ಮಾಡಿ ನೋಡಿ, ಆ ಕ್ಷಣದಲ್ಲಿ ನಿಮ್ದು ಪಾಪ ಕ್ಷಮಾಪಣೆ ಆಗುತ್ತೆ. ಆಮೇಲೆ ಇಲ್ಲಾದೆ ಭಯದಲ್ಲಿ ಏನಾಗುತ್ತೋ ನಿಮ್ಮೆಲ್ಲ ಕ್ರಿಸ್ತಿಗೆ ಇದೇ ಈ ಸುವಾರ್ಥ ಮೂಲವಾಗಿ ದೇವರು ನಮ್ಗೆ ಕೊಡುವ ಒಂದು ವಿಷಯ. ಅನೇಕ ವಿಷಯ ನಾವು ನೋಡಿ ಬಂದಾಯ್ತು, ಭಯನೂ ಇರಲ್ಲ. ಈಗ ಅರ್ಥ ಆಯ್ತಾ? ಧೈರ್ಯವಾಗಿ ನಾವು ಜೀವನ ಮಾಡಬೇಕು, ಒಂದು ಸಂಶಯದಲ್ಲಿ ಅಲ್ಲ, ಸ್ವಸ್ಥ ಬುದ್ಧಿಯಲ್ಲಿ. ಅವ್ರು ಏನು ಹೇಳ್ತಾರೋ, ಇವ್ರು ಏನು ಹೇಳ್ತಾರೋ ತುಂಬ ಚಿಂತೆ ಬೇಡ. ನೀವು ದೇವರು ವಾಕ್ಯ ಓದಿ ಬೆಳವಣಿಗೆಯಲ್ಲಿ ಬರುವಾಗ ನಿಮ್ಮ ಹೃದಯದಲ್ಲಿ ಆ ಸ್ವಸ್ಥ ಚಿತ್ತ ಪವಿತ್ರಾತ್ಮ ಕೊಡ್ತಾರೆ. ಹಾಗೆ ನಾವು ದೇವರಲ್ಲಿ ವಿಶ್ವಾಸದಲ್ಲಿ ಜೀವನ ಮಾಡಬೇಕು. ಜನಗಳು ಏನು ಹೇಳ್ತಾರೋ ಅದೆಲ್ಲ ಕಿವಿಯಲ್ಲಿ ಹಾಕಬಾರದು. ಅದೇ ನಾನು ಅನೇಕರು ಏನೇನು ಹೇಳ್ತಾರೆ ಗೊತ್ತಾಗಬೇಕು, ಅವ್ರಿಗೆ ಯಾಕೆ ಸ್ವಸ್ಥ ಚಿಂತೆ ನಮಗೆ ದೇವರನ್ನು ಕೊಟ್ಟಿದ್ದಾರೆ. ಆಮೇಲೆ ಆ ನಮ್ಮನ್ನು ಯಾರೋ ಏಮಾರಿಸಬಾರದು. ಮುಖ್ಯವಾಗಿ ಸಾತಾನಲ್ಲ, ಪಾಸ್ಟರ್ಗಳು ಏಮಾರಿಸಬಾರದು. ಈ ಕಾಲದಲ್ಲಿ ಅವರೇ ಏಮಾರಿಸೋದು ಜಾಸ್ತಿ. ಅದಕ್ಕೆ ನಾನು ಹೇಳುವುದು, ಅನೇಕರು ಹೇಳ್ತಾರೆ ಸಭೆಯಲ್ಲಿ, ನೀವು ಒಂದು ಸಾರಿ ಚರ್ಚಲ್ಲಿ ಬಂದು ಬೇರೆ ಚರ್ಚಿಗೆ ಹೋಗಿದಂದ್ರೆ ದಾರಿಯಲ್ಲಿ ರಕ್ತ ಬಾಂಧಿ ಸತ್ತೋಗ್ತೀರಾ. ಎಷ್ಟೋ ಪಾಸ್ಟ್ ಹೇಳ್ತಾರೆ. ಕೆಲವರು ನನ್ನ ಹತ್ರ ಸಂಶಯ ಕೇಳ್ತಾರೆ, ಆ ಥರ ಆಗುತ್ತಾ ಬ್ರದರ್? ಆ ಥರ ಎಲ್ಲ ಏನು ಆಗಲ್ಲ. ನಿಮ್ಗೆ ಎಲ್ಲಿ ಬೇಕೋ ನಿಮ್ಮ ಮನ ಇಷ್ಟದಲ್ಲಿ ನೀವು ಚರ್ಚೆಗೆ ಹೋಗಿ, ಆಗ ವಿಶ್ವಾಸ ಚರ್ಚೆಗೆ ಅಷ್ಟೇ ವಿಷಯ. ಅನೇಕರಿದೆ ಬೇರೆ ಕಡೆ ಹೋಗಿದ್ರೆ ಅಷ್ಟೇ. ಬೇರೆ ಯಾರು ನಿಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಬಾರದು. ನಮ್ಮ ಚರ್ಚಲ್ಲಿ ಇರೋರ ಮನೆಯಲ್ಲಿ ನಾನೇ ಬರಬೇಕು, ಬೇರೆ ಯಾರು ನಿಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಬಾರದು. ನೀನು ಬೇರೆ ಪ್ರಾರ್ಥನೆಗೆ ಹೋಗಬಾರದು. ಭಯ ಏನಂದ್ರೆ ಬೇರೆ ಪ್ರಾರ್ಥನೆ ಹೋಗುವಾಗ ಬೇರೆ ಪಾಸ್ಟ್ ಬಂದ್ರೆ ನಿನ್ನ ಹತ್ರ ಪ್ರಾರ್ಥನೆ ಮಾಡೋ, ಒಂದು ವೇಳೆ ನೀನು ನಾನು ಚರ್ಚೆ ಬಿಟ್ಟು ಅವ್ರ ಹತ್ರ ಹೋಗಿದೆ ಅಂದ್ರೆ ಏನಾಗುತ್ತೆ? ಅಲ್ಲಿ ಏನಿದೆ ವಿಷಯ? ಭಯನೇ ಇರುತ್ತೆ. ಧೈರ್ಯವಾಗಿ ವ್ಯಕ್ತಿ ಆದ್ರೆ ಏನಾಗುತ್ತೆ? ಎಲ್ಲ ಕಡೆ ಬೇಕಂದ್ರೆ ಎಲ್ಲ ಕಡೆ ಯೇಸು ಕ್ರಿಸ್ತನ ಪ್ರಸನ್ನ ಮಾಡ್ತಾರೆ. ನಿನ್ನ ಹೃದಯಕ್ಕೆ ಅದು ಸರಿ ಕಾಣಿಸ್ತಾ ಅಲ್ಲಿ ಹೋಗಿ, ಆಗಲಿ ದೇವರು ವಾಕ್ಯದ ಹುಡುಕಿ. ಇಲ್ವಾ? ಎಲ್ಲಿದು ಅಲ್ಲಿ ಹೋಗಿ. ಯಾರು ಅಲ್ಲಿಂದ ಬಾಂಡಲ್ಲಿ ಸೈನ್ ಮಾಡಿ ಕೊಟ್ಟು ಬಂದಿಲ್ಲ. ಈ ವಿಶ್ವಾಸಿಗಳ ನಾ ಕಟ್ಕೊಟ್ಟು ಬರ್ತೀನಿ, ದೇವರೇ ಕೊಟ್ಟಿದ್ರೆ ಯಾರಕ್ಕಾಗಲೂ ಆ ಥರ ದೇವರಿಗೆ ಕೊಟ್ಟಿಲ್ಲ. ಪಾಸ್ಟ್ಗಳು ಸೇವೆ ಮಾಡೋರು ಬೋಧನೆ ಮಾಡೋಕ್ಕಾಗುತ್ತೆ. ವಿಶ್ವಾಸಿಗಳು ಅದು ಕೇಳಿ ವಿಶ್ವಾಸದಲ್ಲಿ ಬರುವಾಗ ಅವ್ರವ್ರು ಹೋಗ್ತಾರೆ ಪರಲೋಕಕ್ಕೆ. ಕೆಲವರು ಇರ್ತಾರೆ, ದಶಮ ಅಣಕೆ ಕೊಡಬೇಕು, ನಾನೇ ನಿನ್ಗೆ ದಿಶಾಸನ ಕೊಟ್ಟರು. ಬೇರೆ ಕಡೆ ಕೊಟ್ಟಿದ್ದಂದ್ರೆ ನಿನ್ನ ಬಗ್ಗೆ ನಾನು ಲೆಕ್ಕ ಕೊಡೋಕ್ಕಾಗಲ್ಲ ದೇವರ ಹತ್ರ. ನೀ ಏಕೆ ಯಾಕೆ ಲೆಕ್ಕ ಕೊಡ್ತೀರ ದೇವರ ಹತ್ರ? ದೇವ್ರನ್ನ ಲೆಕ್ಕ ಕೇಳ್ತಾರ? ನೀ ಎಷ್ಟು ಜನದಿಂದ ದಿಶಾಸನ ಕೊಟ್ಟು ದಶಮ ತಗೊಂಡಿದೆ, ಸ್ವಲ್ಪ ಲಿಸ್ಟ್ ಕೊಡಪ್ಪ, ಮತ್ತೆ ಅವ್ರನ್ನೆಲ್ಲ ನಾನು ನರಕದಲ್ಲಿ ಕಳಿಸ್ತೀನಿ ನಿಮ್ಗೆ ಹೇಳ್ತಾರೆ ಅವರು. ನೀವು ಮಾಡಿರುವ ವಿಶ್ವಾಸ ಜೀವನಕ್ಕೆ ಅನುಸಾರವಾಗಿ ನೀವು ಬರಲಾಗುತ್ತೀರ. ಆಮೇಲೆ ಅದಕ್ಕೂ ಒಂದು ಪಾಸ್ಟ್ ಲೆಕ್ಕ ಕೊಡಂಗಿಲ್ಲ ದೇವರ ಹತ್ರ. ಇದೆಲ್ಲ ಸುಮ್ಮನೆ ಜನಗಳು ವಂಚಿಸು. ಅದಕ್ಕೆ ನಾನು ಹೇಳೋದು, ಸಾತಾನ ಆಲ್ರೆಡಿ ವಂಚನೆ ಮಾಡ್ತಾನೆ, ಅದೆಲ್ಲರೂ ಗೊತ್ತಿರೋ ವಿಷಯ. ಆದರೆ ಪಾಸ್ಟ್ಗಳು ಎಚ್ಚರಿಕೆಯಾಗಿ ಇರಬೇಕು. ಅದೇ ನಾನು ಹೇಳ್ಬೋದು. ಇದೇ ಲಾಸ್ಟ್ ವಿಷಯ. ಇದು
ಯಾಕೆ ಎಲ್ಲರಿಗೂ ಸಾಧ್ಯವಾಗುತ್ತೆ, ಯಾಕೆ ಎಲ್ಲರಿಗೂ ಸಾಧ್ಯವಾಗುತ್ತೆ ಎಂಬ ವಿಷಯನ ಲಾಸ್ಟ್ ಪಾಯಿಂಟ್ ಅದು ವಾರ ನಾವು